ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ, ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೆ ನಾನು. ಅದೆಲ್ಲ ರಾಂಗು. ನನ್ನನ್ನು ಬಲವಂತವಾಗಿ ಈ ಸ್ಟೇಟ್ಮೆಂಟನ್ನು ತಗೊಂಡು ಆ ಯೂಟ್ಯೂಬ್ ಚಾನಲ್ನವರು ನನ್ನನ್ನು ಇದು ಮಾಡಿರೋದು. ನನಗೆ ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ನಾನು ಟೆನ್ಷನಲ್ಲಿ ಇರ್ತೀನಿ, ಹಾಗಾಗಿ ದಯವಿಟ್ಟು ಇದನ್ನು ಅದೇ ಮಾಧ್ಯಮಗಳಿಂದಾನೇ ಅವ್ರದ್ದು ಒಂದು ಹಿನ್ನೆಲೆ ಆಗಿರ್ಬೋದು, ಅಥವಾ ಈಗ ಅವರು ಏನೋ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಾಗಿರ್ಬೋದು, ಜನರಿಗೆ ಮುಟ್ಸಿದ್ದೇ ಈ ಮಾಧ್ಯಮಗಳು. ಈ ಅನನ್ಯ ಭಟ್ ವಿಷಯ, ಸುಜಾತಾ ಭಟ್ ವಿಷಯ ಗೊತ್ತಾದ ತಕ್ಷಣನೇ ಇಲ್ಲಿ ಈ ಥರದ್ದೆಲ್ಲ ಆಗ್ಬಿಟ್ಟಿದೆಯಲ್ಲ ಅನ್ನೋದನ್ನ ಇಮಿಡಿಯೇಟ್ ಆಗಿ ಪ್ರಚಾರ ಮಾಡುವ ಒಂದು ಗೀಳಿಗೆ ಎಲ್ಲರೂ ಬಿದ್ರು. ಈ ರೀತಿ ಒಬ್ಬ ವ್ಯಕ್ತಿ ಬಂದು ಅಥವಾ ಒಬ್ಬಳು ಮಹಿಳೆ ಬಂದ್ಕೊಂಡು ಈ ರೀತಿ ಒಂದು ಸುಳ್ಳು ಆಪಾದನೆ ಮಾಡೋದು ಎಷ್ಟು ಸರಿ ಅಂತ? ಆಕೆ ಸುಳ್ಳೇ ಹೇಳ್ಬಿಡ್ತಾ ಇದ್ದಾಳೆ ಪ್ರತಿಯೊಂದನ್ನು ಅಂತ ಕಂಪ್ಲೀಟ್ ಆಗಿ ಹೇಳ್ಬಿಡಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಆಕೆ ಪರಮಸತ್ಯವನ್ನೂ ಹೇಳ್ತಾ ಇದ್ದಾಳೆ ಅಂತಾನೂ ಹೇಳಕ್ಕಾಗಲ್ಲ. ಸುಜಾತಾ ಭಟ್ ಅವರು ನಿನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಹೇಳ್ತಾರೆ, ನನಗೆ ಪ್ರಚೋದನೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರು ಮತ್ತೆ ಜಯಂತ್ ಟಿ ಅಂತ. ನಿಜವಾಗ್ಲೂ ಇವ್ರ ಹಿಂದೆ ಇವ್ರು ಇದಾರಾ? ಯಾರೋ ಎದುರಿಸೋ ಕಾರಣಕ್ಕೆ ಹಂಗೆ ಹೇಳ್ಬಿಟ್ಟಿದ್ದಾರೆ ಅಂತಾನೂ ಹೇಳಕ್ಕಾಗಲ್ಲ, ಅಥವಾ ಯಾರು ಎದುರಿಸೇ ಇಲ್ಲ ಇದನ್ನು ಹುಟ್ಟಾಕೊಂಡು ಹೇಳ್ತಾ ಇದ್ದಾರೆ ಅಂತಾನೂ ಹೇಳಕ್ಕಾಗಲ್ಲ. ಹಾಗಾಗಿ ಈ ವಿಷಯಕ್ಕೆ SIT ತನಿಖೆ ಆದ್ಮೇಲೆ ಸತ್ಯ ಈಚೆ ಬರಬೇಕಾಗಿದೆ. ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇದ್ದಿರ್ಲಿಲ್ಲ, ನಾನು ಸುಳ್ಳು ಹೇಳ್ದೆ ಅಂತ ಹೇಳಿದ್ದಾರೆ. ಅವ್ರು ಒಂದ್ಸರಿ ಹೇಳಿದಾಗ ಅದನ್ನ ಪ್ರಚಾರ ಮಾಡೋದು, ಇನ್ನೊಂದ್ಸರಿ ಹೇಳಿದಾಗ ಇದನ್ನ ಪ್ರಚಾರ ಮಾಡೋದು, ತಮಗೆ ಬೇಕಾದಂಗೆ ಇದು ಮಾಡೋದಿದೆಯಲ್ಲ, ಇದು ತನಿಖೆ ದಿಕ್ಕನ್ನು ತಪ್ಪಿಸುತ್ತೆ. ಮತ್ತೆ ಧರ್ಮಸ್ಥಳದಲ್ಲಿ ಕೆಲವು ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಇದ್ದಿದೆ. ಅದು ಪದ್ಮಲತಾ ಇರ್ಬೋದು, ವೇದವಲ್ಲಿ ಇರ್ಬೋದು, ಸೌಜನ್ಯ ಇರ್ಬೋದು, ಯಮುನಾ ನಾರಾಯಣ್ ಇರ್ಬೋದು. ಆ ಶವ ಸಿಗ್ದ ಮಾನ್ಯ ದಿನಕ್ಕೆ ದಫನ್ ಮಾಡಿ ಅಂತ ಬರೀತಾರೆ. ಇದು ಅನುಮಾನಗಳನ್ನ ಎಬ್ಬಿಸುತ್ತೆ. ಈ ರೀತಿ ಒಂದು ಹಿನ್ನೆಲೆ ಇದ್ದಾಗ ಸುಜಾತಾ ಭಟ್ ಅವ್ರು ಬಂದು ಹಿಂಗಾಗಿದೆ ಅಂತ ಹೇಳಿದಾಗ ಅದನ್ನ ತನಿಖೆ ಮಾಡಲೇಬೇಕಾಗ್ತದೆ. ತನಿಖೆಯಿಂದ ಸತ್ಯ ಹೊರಬರುತ್ತೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇಡೀ ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದ MBBS ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ನಾಟಕೀಯ ತಿರುವನ್ನ ಪಡ್ಕೊಂಡಿದೆ. ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರನ್ನು ಕೊಟ್ಟು ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದ್ದ ತಾಯಿ ಸುಜಾತಾ ಭಟ್ ಅವರೇ ತನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ಅನ್ನೋ ಆತಂಕಕಾರಿ ಸತ್ಯವನ್ನ ಬಹಿರಂಗಪಡಿಸಿದ್ರು. ಸೊ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ನೀಡಿದಂಥ ಸಂದರ್ಶನದಲ್ಲಿ ಆಸ್ತಿ ವಿವಾದ ಕಾರಣಕ್ಕಾಗಿ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಜಯಂತ್ ಟಿ ಪ್ರಚೋದನೆಯಿಂದ ಈ ಕಟ್ಟುಕತೆ ಸೃಷ್ಟಿಸಿದ್ದಾಗಿ ಅವರು ತಪ್ಪು ಒಪ್ಕೊಂಡಿದ್ರು. ಈ ವಿಡಿಯೋ ಬಂದಂಥ ಕೆಲವು ಗಂಟೆಗಳಲ್ಲಿ, ಒಂದೇ ಗಂಟೆ ಅಂತಾನೆ ಹೇಳ್ಬೋದು, ಮತ್ತೊಂದು ವಿಡಿಯೋ ವೈರಲ್ ಆಗತ್ತೆ. ಅದರಲ್ಲಿ ಸುಜಾತಾ ಭಟ್ ಹೇಳಿದ್ದೇ ಬೇರೆ. ಇಲ್ಲ, ನನಗೆ ಬೆದರಿಕೆ ಹಾಕಿ ಆ ರೀತಿ ಹೇಳೋಕೆ ಹೇಳಿದ್ರು, ಹಾಗಾಗಿ ನಾನು ಆ ರೀತಿ ಹೇಳ್ದೆ ಅಂತ. ಹಾಗಾದ್ರೆ ಸುಜಾತಾ ಭಟ್ ಹೇಳ್ತಾ ಇರೋದು ಸತ್ಯನಾ? ಅವರನ್ನ ನಂಬಹುದಾ? ಸುಜಾತಾ ಭಟ್ ಅವರು ಹೇಳಿರೋ ಪ್ರಕಾರ, ಮೊದಲೇ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಅವ್ರ ಹಿಂದೆ ಯಾರಾದ್ರೂ ಇದ್ದಿದ್ದು ನಿಜಾನಾ? ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಈ ಚರ್ಚೆಯಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ BC ಬಸವರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಈಗೆಲ್ಲ ನಾನು ಹೇಳಿದೆ ಸುಜಾತಾ ಭಟ್ ಪ್ರಕರಣ ಏನೇನೆಲ್ಲ ಆಗಿದೆ ಅಂತ ಒಂದು ರೌಂಡ್ ಹೇಳಿದ್ದೀನಿ. ನಿಮಗೂ ಕೂಡ ಈ ಬಗ್ಗೆ ಗಮನಕ್ಕೆ ಬಂದಿರತ್ತೆ. ನಿನ್ನೆ ಒಂದಿಷ್ಟು ವಿಡಿಯೋ ವೈರಲ್ ಆಗಿದ್ದು, ಪರ ಮತ್ತು ವಿರೋಧವಾಗಿಯೂ ಸಹ ಒಂದಿಷ್ಟು ವಿಡಿಯೋ ವೈರಲ್ ಆಯಿತು. ಜನರಿಗೂ ಸಹ ಒಂದು ಕನ್ಫ್ಯೂಷನ್ ಇದೆ, ಯಾರನ್ನು ನಂಬೋದು, ಯಾರನ್ನು ಹೇಗೆ ನಂಬೋದು ಏನಂತಾನೆ ಗೊತ್ತಾಗ್ಲಿಲ್ಲ. ಮೇಲ್ನೋಟಕ್ಕೆ ನಿಮ್ಮ ಗಮನಕ್ಕೆ ಬಂದಿದ್ದು ಅಥವಾ ನಾವು ಯಾವ ರೀತಿ ಇದನ್ನು ನೋಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಯಾರು ಸುಜಾತಾ ಭಟ್ ಅವ್ರ ಪ್ರಕರಣ. ಸುಜಾತಾ ಭಟ್ ಅವ್ರ ಪ್ರಕರಣ ಫಸ್ಟು ಎಲ್ಲರಿಗೂ ಗೊತ್ತಾದಾಗ, ಅಂದರೆ ಅವರು ಈಗ ನನ್ನ ಮಗಳು ಅನನ್ಯ ಭಟ್ ಅಂತ ಇದ್ಲು, MBBS ಫಸ್ಟ್ ಇಯರ್ ಓದ್ತಾ ಇದ್ಲು. ಅವರ ಸ್ನೇಹಿತೆಯರ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದಾಗ ಅವಳು ಕಾಣೆ ಆಗೋದ್ಲು. ಕಾಣೆ ಆಗೋಗಿದ್ದಾಳೆ ಅಂತ ಅವ್ರ ಸ್ನೇಹಿತರು ನನಗೆ ಫೋನ್ ಮಾಡಿ ಹೇಳಿದ್ರು. ನಾನು ಕೋಲ್ಕತ್ತಾದಲ್ಲಿ ಇದ್ದೆ, ಅಲ್ಲಿಂದ ವಾಪಸ್ ಬಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ತಗೊಳ್ಳಿಲ್ಲ, ಯಾರೋ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಆಮೇಲೆ ನಾನು ಕೋಮಾದಲ್ಲಿದ್ದೆ, ಎಚ್ಚರಾದಾಗೆಲ್ಲೋ ಬೆಂಗಳೂರಲ್ಲಿದ್ದೆ. ಈ ಥರದ್ದನ್ನು ಅವರು ಹೇಳ್ತಾ ಬಂದರು. ಹೇಳ್ತಾ ಬಂದಾಗ ಕೇಳಿದ ತಕ್ಷಣ ಅನಿಸಿದ್ದು ಇಲ್ಲಿ ಹಲವಾರು ವಿರೋಧಾಭಾಸಗಳಿವೆ ಅಂತ ಸ್ವಲ್ಪ ಯೋಚನೆ ಮಾಡೋರ್ಗೆ ಅನಿಸಿದ್ದು. ಆದರೆ ಇನ್ನೊಂದು ರೀತಿಯಲ್ಲೂ ಜನಕ್ಕೆ ಅನಿಸ್ಬಿಟ್ಟಿದೆ ತಕ್ಷಣ. ಏನಂತಂದರೆ ಎಮೋಷನಲಿ, ಇಂಥ ದೊಡ್ಡ ಆಘಾತ ಆಗಿದೆಯಲ್ಲ, ಅಂದರೆ ಮಗಳು MBBS ಮಾಡ್ತಾ ಇದ್ದ ಮಗಳು ಇಲ್ಲಿ ಕಾಣೆ ಆಗಿಬಿಟ್ಟಿದ್ದಾಳೆ. ತಾಯಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಾಗ ಆಕೆಗೆ ಆ ಕಂಪ್ಲೇಂಟು ತಗೊಳ್ದೇ ಆಕೆ ಮೇಲೆ ಅಟ್ಯಾಕ್ ಮಾಡಿ ಥರ ಆಗ್ಬಿಟ್ಟಿದೆ, ಎಂಥ ದೊಡ್ಡ ದುರಂತ ಆಗ್ಬಿಟ್ಟಿದೆ ಅನ್ನೋ ಒಂದು ಭಾವನೆಯೂ ಕೂಡ ಹೆಚ್ಚಿನ ಭಾವನಾತ್ಮಕ ಮಟ್ಟದಲ್ಲಿ ಜನಕ್ಕೆ ಅನಿಸಿದ್ದು ಕೂಡ ಉಂಟಿತ್ತು. ಆದರೆ ಇದರಲ್ಲಿ ಒಟ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದಂಥ ಮಾಧ್ಯಮಗಳು, ಅದು ಸೋಷಿಯಲ್ ಮೀಡಿಯಾಗಳಾಗಿರಬಹುದು, ಸಾಮಾಜಿಕ ಜಾಲತಾಣಗಳಾಗಿರಬಹುದು, ಅಥವಾ
ಟಿ ವಿ ಚಾನೆಲ್ಗಳಾಗಿರ್ಬೋದು ಈ ವಿಷಯದಲ್ಲಿ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಎಲ್ಲಿ ಕನ್ಫ್ಯೂಷನ್ ಇದೆಯೋ, ಎಲ್ಲಿ ಸ್ವಲ್ಪ ವಿರೋಧಾಭಾಸ ಅನ್ನಿಸ್ತಾ ಇದೆಯೋ ಅಲ್ಲಿ ಹೆಚ್ಚಿನ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಯಾಕೆಂದರೆ ಇಡೀ ಪ್ರಕರಣ ಸೂಕ್ಷ್ಮವಾಗಿತ್ತು, ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶ ಗಮನಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಮಾಧ್ಯಮಗಳು ಜವಾಬ್ದಾರಿಯಿಂದ ನಡ್ಕೊಳ್ಳಿಲ್ಲ. ಮಾಧ್ಯಮಗಳು, ಅದರಲ್ಲೂ ಕೆಲವು ಮಾಧ್ಯಮಗಳು ಅಂತೂ ಈ ಒಂದು ಪ್ರಕರಣದಲ್ಲಿ ತಾವು ಏನನ್ನ ಹೇಳಕ್ಕೆ ಹೊರಟಿದೀವೋ ಅದನ್ನು ಸಾಧಿಸ್ಕೊಳ್ಳೋದು ಹೆಂಗೆ, ಈ ಸುಜಾತಾ ಭಟ್ ಪ್ರಕರಣವನ್ನು ತಮ್ಮ ಉದ್ದೇಶಕ್ಕೆ ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನೇ ಮುಖ್ಯವಾಗಿ ಇಟ್ಕೊಂಡು ಹೊರಟಂಗೆ ಕಾಣಿಸ್ತಾ ಇದೆ. ಓಕೆ, ನೀವು ಹೇಳಿದ್ರಿ ಮಾಧ್ಯಮಗಳು ಜವಾಬ್ದಾರಿಯಿಂದ ವರ್ತಿಸಿದಂತೆ ಕಾಣಿಸ್ತಾ ಇಲ್ಲ ಅಂತ. ಆದರೆ ಈಗಾಗಲೇ ಜನರಿಗೆ ಸುಜಾತಾ ಭಟ್ ಸುಳ್ಳು ಹೇಳ್ತಿದ್ದಾರೆ ಅಂತ ಆಗಿರ್ಬೋದು, ಅಥವಾ ಅವರೇನೋ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಆಗಿರ್ಬೋದು, ಅವರ ಮಗಳ ಫೋಟೋವನ್ನು ಕೇಳಿದ್ದಾಗಿರ್ಬೋದು, ಮೊದಲನೇದಾಗಿ ಅವರ ಹಿನ್ನೆಲೆಯನ್ನು ಸರ್ಚ್ ಮಾಡಿದ್ದು ಇದೇ ಮಾಧ್ಯಮಗಳು. ಅದೇ ಮಾಧ್ಯಮಗಳಿಂದಾನೇ ಅವ್ರದ್ದು ಒಂದು ಹಿನ್ನೆಲೆ ಆಗಿರ್ಬೋದು, ಅಥವಾ ಈಗ ಅವರು ಏನೋ ಒಂದು ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಾಗಿರ್ಬೋದು, ಜನರಿಗೆ ಮುಟ್ಸಿದ್ದೇ ಈ ಮಾಧ್ಯಮಗಳು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಇಲ್ಲಿ ಎರಡು ಥರ ಆಯಿತು. ನಾವು ಅಬ್ಸರ್ವ್ ಮಾಡೋದಾದ್ರೆ ಎರಡು ರೀತಿ ಬೆಳವಣಿಗೆಗಳು ನಡೆದವು. ಒಂದು ಕಡೆಯ ಮಾಧ್ಯಮಗಳು, ಒಂದು ರೀತಿಯ ಮಾಧ್ಯಮಗಳು, ಒಂದು ಸೆಟ್ ಆಫ್ ಕೆಲವು ಮಾಧ್ಯಮಗಳು ಒಂದು ರೀತಿ ಇದಕ್ಕೆ ಒಂದು ರೀತಿ ನೆರೇಟಿವ್ ಕೊಡಕ್ಕೆ ಹೋದ್ವು. ಇನ್ನೊಂದು ಕಡೆಯ ಮಾಧ್ಯಮಗಳು ಇನ್ನೊಂದು ರೀತಿ ನೆರೇಟಿವ್ ಕೊಡೋಕ್ಕೆ ಹೋದ್ವು. ಒಂದು ರೀತಿಯ ಮಾಧ್ಯಮಗಳು ಏನು ಮಾಡಿದ್ವು ಅಂತಂದರೆ, ಕೆಲವು ಸಾಮಾಜಿಕ ಜಾಲತಾಣಗಳು ಕೆಲವರು ಏನು ಮಾಡಿದ್ರು ಅಂತಂದರೆ, ಈ ಅನನ್ಯ ಭಟ್ ವಿಷಯ, ಸುಜಾತಾ ಭಟ್ ವಿಷಯ ಗೊತ್ತಾದ ತಕ್ಷಣವೇ ಇಲ್ಲಿ ಈ ಥರದ್ದೆಲ್ಲ ಆಗ್ಬಿಟ್ಟಿದೆಯಲ್ಲ ಅನ್ನೋದನ್ನು ಇಮಿಡಿಯೇಟಾಗಿ ಪ್ರಚಾರ ಮಾಡುವ ಒಂದು ಗೀಳಿಗೆ ಎಲ್ಲರೂ ಬಿದ್ದರು. ಈಗ ಮೆಜಾರಿಟಿ ಮಾಧ್ಯಮಗಳು ಹಂಗೆ ಆಗಿದೆ. ಒಂದು ಹಾಟ್ ವಿಷಯ ಅಂತ ಬಂದ ತಕ್ಷಣ ತಾವೇ ಫಸ್ಟ್ ನಮ್ಮಲ್ಲೇ ಮೊದಲು ಅಂತ ನೋಡಿದ್ದೀವಲ್ಲ. ಸೊ ಆ ಒಂದು ಗೀಳಿಗೆ ಇಲ್ಲೂ ಬಿದ್ದರು. ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ನಮ್ಮ ಈ ಥರ ಇಮಿಡಿಯೇಟಾಗಿ ನಾವು ಪಬ್ಲಿಷ್ ಮಾಡಿಬಿಡ್ಬೇಕು ಅನ್ನೋ ಥರದ್ದು ಇದಕ್ಕೆ ಬಂದು ಇಮಿಡಿಯೇಟಾಗಿ ಪಬ್ಲಿಷ್ ಮಾಡಿದ್ರೆ ರೀಚ್ ಆಗಿಬಿಡುತ್ತೆ, ಜಾಸ್ತಿ ಓಡ್ಬಿಡುತ್ತೆ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಈ ಥರ ಗೀಳಿಗೆ ಎರಡು ಕಡೆಯವರು ಬಿದ್ದರು. ಇದರಲ್ಲಿ ಒಂದು ಕಡೆಯ ಮಾಧ್ಯಮಗಳು, ಪರ್ಟಿಕ್ಯುಲರ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗಿದೆ ಅಂತಂದರೆ, ಈ ವಿಷಯ ಈಚೆಗೆ ಬಂದ ತಕ್ಷಣವೇ, ಸುಜಾತಾ ಭಟ್ ವಿಷಯ ಗೊತ್ತಾದ ತಕ್ಷಣವೇ ಅದನ್ನು ಬೇಗ ಅದನ್ನು ಪಬ್ಲಿಷ್ ಮಾಡಬೇಕು ಅಂತ ಅನ್ನೋದೊಂದು, ಮತ್ತಿನ್ನೊಂದು ಈ ವಿಷಯ ಹೆಚ್ಚು ಪ್ರಚಾರ ಆದರೆ, ಬೇಗ ರೀಚ್ ಆದರೆ ಸೌಜನ್ಯಳ ಪರ ಹೋರಾಟಕ್ಕೆ ಮತ್ತಷ್ಟು ಬಲ ಬರುತ್ತೆ. ಅಂದರೆ ಧರ್ಮಸ್ಥಳದಲ್ಲಿ ಹಿಂಗೆಲ್ಲ ಆಗ್ಬಿಟ್ಟಿದೆ ಅನ್ನೋದು ಆಗಿರೋದು ನಿಜ. ಪದ್ಮಲತಾ ಕೊಲೆ ಪ್ರಕರಣ ಆಗಿರ್ಬೋದು, ವೇದವಲ್ಲಿದಾಗಿರ್ಬೋದು, ಯಮುನಾ ನಾರಾಯಣ್ ಸೌಜನ್ಯಳ ಪ್ರಕರಣ ಆಗಿರ್ಬೋದು, ಇವೆಲ್ಲ ನಿಜ. ಇದಾಗಿದ್ದಾಗ ಮತ್ತೆ ಯಾವುದೋ ವ್ಯಕ್ತಿಯೊಬ್ಬ ಬಂದು ತಾನು ಅನೇಕ ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಹೆಚ್ಚು ಪ್ರಚಾರಕ್ಕೆ ಹೋದರೆ, ಹೌದು ಧರ್ಮಸ್ಥಳದ ಈ ಥರ ಆಗಿತ್ತು ಅನ್ನೋದು ಸೌಜನ್ಯ ಪರ ಹೋರಾಟಕ್ಕೆ ಮತ್ತಷ್ಟು ಬಲ ಬರುತ್ತೆ ಅನ್ನೋ ಭಾವನೆಯಿಂದ ಸ್ಪ್ರೆಡ್ ಮಾಡಿದ್ದು ಕೂಡ ಹೌದು. ಆದರೆ ಅದು ಕೂಡ ತಪ್ಪೆ. ಯಾಕೆ ಅಂತಂದರೆ, ನಾವು ವಿಷಯವನ್ನು ಅದರಲ್ಲೂ ಮೇಲ್ನೋಟಕ್ಕೇ ವಿರೋಧಾಭಾಸದ ಹೇಳಿಕೆಗಳು ಕಾಣಿಸ್ತಾ ಇದ್ದಾಗ ನಾವು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕಾಗ್ತದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಬದಿಯ ಮಾಧ್ಯಮಗಳು ಇನವೇ ಯಾರು ಸೌಜನ್ಯಳ ವಿರುದ್ಧ ಅಥವಾ ಹಿಂದೆ ಮುಂದೆ ನೋಡ್ದೇ ಧರ್ಮಸ್ಥಳದಲ್ಲಿ ಏನೂ ಆಗೇ ಇಲ್ಲ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ಮೆಸೇಜನ್ನು ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂಥ ಕೆಲವು ಮಾಧ್ಯಮಗಳು ಏನು ಮಾಡಿದ್ವು, ಈ ಸುಜಾತಾ ಭಟ್ ಪ್ರಕರಣದಲ್ಲಿ ವಿರೋಧಾಭಾಸದ ಹೇಳಿಕೆಗಳು ಬಂದ ತಕ್ಷಣವೇ ಇದನ್ನು ಇಟ್ಕೊಂಡು ಈ ಸುಜಾತಾ ಭಟ್ ಹೇಳಿಕೆ, ಅವರ ಚೇಂಜ್ ಆಗ್ತಾ ಇದ್ದಂಥ ಒಂದು ನಡವಳಿಕೆಗಳು ಇನ್ನೊಂದನ್ನು ಇಟ್ಕೊಂಡ್ಬಿಟ್ಟು ಇವ್ರನ್ನ ಯಾರೋ ಹೇಳಿಕೊಟ್ಟು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನರೇಟಿವ್ ಕಟ್ಟೋದಕ್ಕೆ ಈಕೆಯ ಘಟನೆಯನ್ನು ಬಳಸ್ಕೊಂಡ್ರು. ಅಂದರೆ ಟೋಟಲಿ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಒಂದು ಕಡೆಯವರು ಒಂದು ಮಟ್ಟದ ಬೇಜವಾಬ್ದಾರಿ, ಇನ್ನೊಂದು ಕಡೆಯವರಂತೂ ಒಂದು ಕ್ರಿಮಿನಲ್ ಥಿಂಕಿಂಗ್ ರೀತಿ ವರ್ತಿಸಿದ್ದಾರೆ. ಅಂದರೆ ಇದೊಂದನ್ನೇ ಇಟ್ಕೊಂಡು ಷಡ್ಯಂತ್ರ ನಡೀತಾ ಇದೆ ಅಂತ ಇಡೀ ಧರ್ಮಸ್ಥಳದ SIT ಪ್ರಕರಣ ದಿಕ್ಕು ತಪ್ಪಿಸೋದಾಗಲಿ, ಮತ್ತು ಧರ್ಮಸ್ಥಳದ ಇನ್ನೂ ನಡೆದೇ ಇಲ್ಲ, ಎಲ್ಲವೂ ಷಡ್ಯಂತ್ರವೇ ಅನ್ನೋ ಥರ ಬಿಂಬಿಸಕ್ಕೆ ಇದನ್ನು ಬಳಸ್ಕೊಂಡ್ರಲ್ಲ, ಅದೊಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ ಥರ ಕಾಣಿಸುತ್ತೆ. ಓಕೆ, ಈಗ ನೀವು ಹೇಳ್ತೀರಿ ಧರ್ಮಸ್ಥಳದಲ್ಲಿ ಏನೂ ನಡೆದೇ ಇಲ್ಲ ಅನ್ನೋದನ್ನ ಬಿಂಬಿಸೋಕೆ ಮಾಧ್ಯಮಗಳು ಹೊರಟಿದೆ ಅಂತ. ಅಂದ್ರೆ ಕೆಲವು ಮಾಧ್ಯಮಗಳು ಹೊರಟಿದೆ ಅಂತ. ಆದ್ರೆ ಮತ್ತೊಂದು ನಾವಿಲ್ಲಿ ಗಮನಿಸ್ಬೇಕು, ಒಬ್ಬ ಮಹಿಳೆ ಬರ್ತಾಳೆ, SIT ತನಿಖೆ ನಡೀತಾ ಇರತ್ತೆ, ನನ್ನ ಮಗಳು ಕಾಣೆಯಾಗಿದ್ದಾಳೆ, ನನ್ನ ಮಗಳು ಅಸ್ಥಿ ಏನಾದರೂ ಸಿಕ್ಕಿದ್ರೆ ಕೊಡಿ, ನಾನು ನಮ್ಮ ಒಂದು ಬ್ರಾಹ್ಮಣ ಪದ್ಧತಿ ಪ್ರಕಾರ ನಾನು ಅವಳಿಗೆ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳ್ತಾಳೆ. ಆ ರೀತಿ ಸುಳ್ಳು ಹೇಳೋದು ನಿಮ್ಮ ಪ್ರಕಾರ ಸಣ್ಣ ವಿಷಯನ? ಹಾಗಾದ್ರೆ ಅಂದ್ರೆ ಮಾಧ್ಯಮಗಳು ಅಷ್ಟು ಹೈಪ್ ಕೊಡಬಾರ್ದಿತ್ತು ಅಂತ ಹೇಳೋದಾದ್ರೆ, ಸುಜಾತಾ ಭಟ್ ಒಂದು ತನಿಖೆ ನಡೀತಾ ಇರುವಂತದ್ರಲ್ಲೂ ಒಂದು ಸೂಕ್ಷ್ಮವಾದಂಥ ಪ್ರದೇಶ, ಅದು ಜನರ ಭಾವನೆಗೆ ಧಕ್ಕೆ ಬರ್ತಿರುವಂತದ್ದು ವಿಚಾರಗಳು ನಡೀತಾ ಇರುವಾಗ ಈ ರೀತಿ ಒಬ್ಬ ವ್ಯಕ್ತಿ ಬಂದು ಅಥವಾ ಒಬ್ಬಳು ಮಹಿಳೆ ಬಂದ್ಕೊಂಡು ಈ ರೀತಿ ಒಂದು ಸುಳ್ಳು ಆಪಾದನೆ ಮಾಡೋದು ಎಷ್ಟು ಸರಿ ಅಂತ? ಈ ಸುಜಾತಾ ಭಟ್ ಅವ್ರ ವಿಷಯ ನೋಡಿದಾಗ ಆಕೆ
ಎಲ್ಲವನ್ನು ಸುಳ್ಳು ಹೇಳ್ಬಿಡ್ತಾ ಇದ್ದಾರೆ ಅಂತಲೂ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ, ಅಥವಾ ಎಲ್ಲವನ್ನು ಪರಮಸತ್ಯನೇ ಹೇಳ್ಬಿಡ್ತಾ ಇದ್ದಾರೆ ಅಂತಲೂ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ. ಇದು ಆ್ಯಕ್ಚುಲಿ SIT ತನಿಖೆ ಹೇಗಿದ್ರೂ ನಡೀತಾ ಇದೆ. ಮತ್ತು ಈಕೆ ಹೇಳ್ತಾ ಇದ್ದಾರೆ ತನಗೊಬ್ಳು ಮಗಳಿದ್ದರು ಮತ್ತು ಈ ಥರ ಆಗಿದೆ ಅಂತ ಹೇಳ್ತಾ ಇದೆ. ಅದು SIT ತನಿಖೆ ವ್ಯಾಪ್ತಿಗೆ ಅದನ್ನು ತೆಗೆದುಕೊಂಡು ಅದನ್ನು ಆದಷ್ಟು ಬೇಗ ತನಿಖೆಯಿಂದ ಈಚೆ ಬರಬೇಕಾಗಿರೋ ಸತ್ಯ. ಈಕೆ ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ತನಿಖೆಯಿಂದ ಈಚೆ ಬರಬೇಕಾಗಿರೋದು. ಆದರೆ ಈಕೆ ಹೇಳ್ತಾ ಇರೋದನ್ನು ಬಳಸ್ಕೊಂಡ ರೀತಿ ಇದೆಯಲ್ಲ, ಅದು ಸಾಮಾಜಿಕ ಜವಾಬ್ದಾರಿ ಅಲ್ಲ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಈಕೆ ಹೇಳ್ತಾ ಇರೋದಿದೆಯಲ್ಲ, ಇದನ್ನು ತನಿಖೆಯಿಂದ ಈಚೆ ತರಬೇಕಾಗಿರೋದು SIT. ಸೊ ಈಗ ಹಾಗಾದರೆ ಸುಜಾತಾ ಭಟ್ ಅವರು ನಿನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಹೇಳ್ತಾರೆ, ನನಗೆ ಪ್ರಚೋದನೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತ್ ಟಿ ಅಂತ. ನಿಜವಾಗ್ಲೂ ಇವ್ರ ಹಿಂದೆ ಇವ್ರು ಇದ್ದಾರಾ? ಇದು ಈ ವಿಡಿಯೋ ಎಷ್ಟರ ಮಟ್ಟಿಗೆ ವೈರಲ್ ಆಗೋಯ್ತು ಅಂತಂದರೆ, ಬಹುತೇಕ ಯಾವ ಮಾಧ್ಯಮಗಳು, ಕೆಲವು ಮಾಧ್ಯಮಗಳು ಇಡೀ ಧರ್ಮಸ್ಥಳದಿಂದ ಒಂದು ಷಡ್ಯಂತ್ರ ಇದೆ ಅಂತ ಬಿಂಬಿಸಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂಥ ಮಾಧ್ಯಮಗಳು ಇದನ್ನು ಅತಿ ಹೆಚ್ಚಿಗೆ ಬಳಸ್ಕೊಂಡು ತುಂಬ ದೊಡ್ಡ ಮಟ್ಟಿಗೆ ವೈರಲ್ ಮಾಡಿಬಿಟ್ರು. ಆದರೆ ಆಕೆ ಅಲ್ಲಿ ಮಾತಾಡಿರೋದನ್ನು ನೋಡೋದನ್ನು ಗಮನಿಸಿದಾಗ ಅಲ್ಲೊಂದು ಆ ಮಾತುಗಳ ಮಧ್ಯೆನೇ ಒಂದು ಲಾಜಿಕ್ಗಳು ಇರಲಿಲ್ಲ ಅನ್ನೋದನ್ನು ಕಾಣಿಸ್ತಾ ಇತ್ತು. ಎರಡು ವಿಷಯ. ಒಂದೇನಂತಂದರೆ, ಗಿರೀಶ್ ಮಟ್ಟಣ್ಣನವರು ಹೇಳ್ಕೊಟ್ರು ಅಂತ ಹೇಳ್ತಾರೆ, JNT ಹೇಳ್ಕೊಟ್ರು ಅಂತ ಹೇಳ್ತಾರೆ. ಯಾಕೆ ಅವ್ರು ಹೇಳ್ಕೊಟ್ರು ಅಂತಂದಾಗ ಈಕೆ ಆಸ್ತಿ ವಿಷಯ ಮುಂದೆ ತರ್ತಾರೆ. ನಮ್ಮ ತಾತನಿಂದ ಒಂದು ಆಸ್ತಿ ಬರಬೇಕಾಗಿತ್ತು, ಅದಕ್ಕೆ ನನ್ನ ಸಹಿ ಬೇಕಾಗಿತ್ತು ಅಂತ. ಆ ಆಸ್ತಿಗೂ ಅವ್ರಿಗೂ ಏನು ಸಂಬಂಧ ಅಂತ ಗೊತ್ತಾಗಲ್ಲ. ಸೊ ಆಮೇಲೆ ಮುಂದುವರೆದು ಇವರೇನು ಹೇಳ್ತಾರೆ, ಅದು ಹಿಂದೂ ಟೆಂಪಲ್ ಆಗಿದೆ, ಜೈನರ ವಶದಲ್ಲಿದೆ, ಹಾಗಾಗಿ ನನಗೆ ಸಿಟ್ಟು ಬಂತು, ಅದಕ್ಕೆ ಸುಳ್ಳು ಹೇಳಿದೆ ಅಂತಲೂ ಹೇಳ್ತಾರೆ. ಮತ್ತು ಇಡೀ ಇದರಲ್ಲಿ ಆಕೆ ಮಾಮೂಲಿ ನ್ಯಾಚುರಲ್ ಆಗಿರ್ತಿದ್ರಲ್ಲ, ವಿರೋಧಾಭಾಸದ ಹೇಳಿಕೆಗಳು ನೀಡುವಾಗಲೂ ಕೂಡ ಆಕೆ ಒಂದು ಒಂದು ನ್ಯಾಚುರಲ್ ಆಗಿ ಹೇಳ್ಬಿಡ್ತಾ ಇದ್ರು. ಬಟ್ ಆ ಕಾರೊಳಗಡೆ ಕೂತ್ಕೊಂಡು ಮಾಡಿಸಿರೋದ್ರಲ್ಲಿ ಆಕೆ ಅಷ್ಟು ಫ್ಲೋನಲ್ಲಿ ಇಲ್ಲ, ಮತ್ತು ಆಕೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿರೋದು, ಎದುರ್ಕೊಂಡಿರೋದು ಅಂತ ಅನ್ಸೋ ಥರ ಇದೆ. ಅಂದ್ರೆ ನಿಮ್ಮ ಪ್ರಕಾರ ಒಂದು ಕೇಳ್ಬಿಡ್ತೀನಿ ಇಲ್ಲಿ ಸಬ್ ಕ್ವಶನ್ಸ್, ನಿಮ್ಮ ಪ್ರಕಾರ ಯಾರೋ ಒಬ್ರು ಅವಳಿಗೆ ಬೆದರಿಸಿ ಅಥವಾ ಹೆದರಿಸಿ ಆ ವಿಡಿಯೋ ಮಾಡಿಸಿದ್ದಾರೆ ಅಂತನಾ? ಆಕೆ ಇಲ್ಲಿಯ ತನಕ ನಡ್ಕೊಂಡಿರೋದನ್ನ ನೋಡಿದಾಗ ಆಕೆನೇ ಆಮೇಲೆ ಹೇಳ್ತಾರೆ, ನನ್ನನ್ನು ಎದುರಿಸ್ಬಿಟ್ಟು ಹಿಂಗೆ ಹೇಳು ಅಂತ ಕಾರೊಳಗಡೆ ಕೂರ್ಕೊಂಡು ಹೇಳ್ಸಿದ್ರು, ಹಿಂಗೆ ಎದುರಿಸ್ಬಿಟ್ಟು ಹೇಳಿದ್ರು. ಅವ್ರು ಹೇಳಿದಾಗ ನನಗೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿರಲಿಲ್ಲ. ಆಕೆ ಬಂದು ಕೇಳಿದ್ರು, ನಾನು ಹಂಗೆ ಹೇಳಿದೆ, ಹಿಂಗೆ ಹೇಳಬೇಕು ಅಂತ ಎದುರಿಸಿದ್ರು ಅಂತ ಹೇಳ್ತಾರೆ. ಸೊ ಇದನ್ನು ಒಟ್ಟು ಆಕೆ ವಿರೋಧಾಭಾಸದ ಹೇಳಿಕೆಗಳನ್ನ ಇಟ್ಕೊಂಡು ನೋಡಿದಾಗ ಯಾರೋ ಎದುರಿಸೋ ಕಾರಣಕ್ಕೆ ಆಕೆ ಹಂಗೆ ಹೇಳ್ಬಿಟ್ಟಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಯಾರು ಎದುರಿಸೇ ಇಲ್ಲ ಇದನ್ನು ಹುಟ್ಟಾಕೊಂಡು ಹೇಳ್ತಾ ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ವಿಷಯಕ್ಕೆ SIT ತನಿಖೆ ಆದಮೇಲೆ ಸತ್ಯ ಈಚೆ ಬರಬೇಕಾಗಿರೋದು. ಸೊ ಎರಡೂ ರೀತಿ ಇದು ಹೀಗೆ ಇದು ಹಾಗೆ ಅಂತ ಆಕೆ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳೋದಂತೂ ಕಷ್ಟ. ಅದು ನಾವು ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ಮುಖ್ಯ ವಿಷಯ ಏನಂತಂದರೆ, ಒಂದು ಕಡೆ ಕಾರೊಳಗಡೆ ಕೂತ್ಕೊಂಡು ನನ್ನ ಹಿಂದೆ ಇದ್ದಿದ್ದು, ನನಗೆ ಇದನ್ನು ಹೇಳಿಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರು, ಜಯಂತ್ ಟಿ ಅಂತ ಹೇಳ್ತಾರೆ. ಅದಾದ ಸ್ವಲ್ಪ ಹೊತ್ತಿಗೆನೆ, ಬಹುಶಃ 1 ಅವರಲ್ಲಿ ಇರ್ಬೋದಾ, ಅದಾದ ಸ್ವಲ್ಪ ಹೊತ್ತಿಗೆನೆ ಆಕೆ ಇಲ್ಲ ನನಗೆ ಆ ರೀತಿ ಎದುರಿಸ್ಬಿಟ್ಟು ಹಂಗೆ ಹೇಳು ಅಂತ ಹೇಳಿದ್ರು, ಅದಕ್ಕೆ ನಾನು ಹೇಳಿದೆ, ನಂಗೆ ತುಂಬ ಎದುರಿಸ್ಬಿಟ್ರು, ನಾನು SITಗೆ ಹೋಗ್ತೀನಿ, ನಂಗೆ ಮಗಳಿರೋದು ನಿಜ, ನಾನು SIT ಹತ್ರ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ಸೊ ವಸ್ತುನಿಷ್ಠವಾಗಿ ವರದಿ ಮಾಡಿದರೆ ಮಾಧ್ಯಮಗಳು ಏನು ಮಾಡಬೇಕಾಗಿತ್ತು ಹೇಳಿ? ವಸ್ತುನಿಷ್ಠವಾಗಿ ವರದಿ ಮಾಡಿದರೆ, ಸುಜಾತಾ ಭಟ್ ಅವರು ತುಂಬ ವಿರೋಧಾಭಾಸದ ಹೇಳಿಕೆಗಳು ನೀಡ್ತಾ ಇದ್ದಾರೆ, ಅದರಿಂದ ಏನಾದ್ರು ಇದೆಯಾ, ಮತ್ತೊಂದನ್ನು ತನಿಖೆ ಮಾಡಬೇಕು, ಹಾಗೆ ಹೀಗೆ ಅಂತ ಹೇಳಬೇಕಾಗಿತ್ತು. ಆದರೆ ನೀವು ಗಮನಿಸಿ ಕೆಲವು ಮಾಧ್ಯಮಗಳು ಏನು ಮಾಡಿವೆ ಅಂತ. ಆಕೆ ಕಾರೊಳಗಡೆ ಕೂತ್ಕೊಂಡಿದ್ದು ಮಾತಾಡಿದ್ದು ಮಾತ್ರ ಇಟ್ಕೊಂಡು ಧರ್ಮಸ್ಥಳದ ಹಿಂದಿನ ಷಡ್ಯಂತ್ರ ಬಹಿರಂಗ ಆಯಿತು ಅಂತ ವಿಡಿಯೋಗಳು ಇದು ಮಾಡಿದ್ದಾರೆ ಚಾನೆಲ್ಗಳಲ್ಲಿ. ಕೆಲವು ನ್ಯೂಸ್ ಪೇಪರ್ಗಳಲ್ಲಿ ಅದನ್ನ ಹೆಡ್ಲೈನ್ಸ್ ಕೊಟ್ಟಿದ್ದಾರೆ, ಧರ್ಮಸ್ಥಳದ ಹಿಂದೆ ಇದ್ದ ಷಡ್ಯಂತ್ರ ಬಹಿರಂಗ ಅಂತ. ಸೈಡಲ್ಲಿ ಮಾತ್ರ ಸಣ್ಣ ಕಾಲಮ್ ಸುದ್ದಿ ಕೊಟ್ಟಿದ್ದಾರೆ, ಯೂಟರ್ನ್ ಹೊಡೆದ ಸುಜಾತಾ ಭಟ್ ಅಂದ್ಬಿಟ್ಟು. ಸುಜಾತಾ ಭಟ್ ಅವರು ಅನೇಕ ಬಾರಿ ಡಿವಿಯೇಷನ್ ಆಗಿರೋದು ಅತ್ಯಂತ ಕಾಮನ್ನು. ಈ 1.5-2 ತಿಂಗಳಲ್ಲಿ ಸಿಕ್ಕಾಪಟ್ಟೆ ಬಾರಿ ಡಿವಿಯೇಷನ್ ಆಗಿದ್ದಾರೆ. ಹಾಗಿದ್ದಾಗ ಇದು ಒಂದು ಡಿವಿಯೇಷನ್ನೇ, ಯೂಟರ್ನೇ, ಇನ್ಯಾವ ಥರ ಯೂಟರ್ನ್ ಆಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಆ ರೀತಿ ಇದ್ದಾಗ ಒಂದನ್ನು ಇಟ್ಕೊಂಡು, ಅದರಲ್ಲೂ ಆಕೆ ನಂತರ ನನಗೆ ಎದುರಿಸಿ ಹೇಳಿದ್ರು, ಹಿಂಗೆ ಹೇಳು ಅಂತ ಹೇಳಿದ್ರು ಅಂತ ಹೇಳಿರುವಾಗ ಅದನ್ನು ಬಿಟ್ಬಿಟ್ಟು ಇದನ್ನ ಇಟ್ಕೊಂಡು ಹೆಡ್ಲೈನ್ಗಳು ಹಾಕೋದಿದೆಯಲ್ಲ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಬಹಿರಂಗ ಆಗೋಯ್ತು ಅಂತ ಹೇಳ್ಬಿಟ್ಟಂತ. ಇದು ಕೆಲವು ಮಾಧ್ಯಮಗಳ ಉದ್ದೇಶ ಏನಿದೆ ಅನ್ನೋದನ್ನ ಬಹಿರಂಗಪಡಿಸ್ತದೆ. ಆದರೆ ನೀವು ಗಮನಿಸಿರ್ಬೋದು, ಸುಜಾತಾ ಭಟ್ ನನಗೆ ಅನನ್ಯ ಅನ್ನೋ ಮಗಳಿಲ್ಲ ಅಂತ ಹೇಳಿದ್ದು ಬರೀ ಆ ಕಾರಲ್ಲೊಂದೇ ಮಾತ್ರ ಅಲ್ಲ. ನಾನು ಆ ಚಾನೆಲ್ ಹೆಸರು ಹೇಳ್ಬೋದೋ ಬಿಡೋ ಗೊತ್ತಿಲ್ಲ, ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕುತ್ಕೊಂಡು ಕೂಡ ಶೋಭಾ ಮಲ್ವಳ್ಳಿ ಅವ್ರದ್ದು ಇಂಟರ್ವ್ಯೂ ಮಾಡ್ತಾರೆ. ಅವ್ರ ಎದುರಿಗೂ ಸಹ ಇಲ್ಲ, ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇದ್ದಿರಲಿಲ್ಲ, ನಾನು ಸುಳ್ಳು ಹೇಳಿದೆ ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಅಂತಲ್ಲ ಯಾರೇ ಆದರೂ ಹೇಳಬೇಕಾಗಿರ್ತಕ್ಕಂಥದ್ದು, ಸುಜಾತಾ ಭಟ್ ಅವರೇನಿದ್ದಾರೆ ಅವರು ಹೇಳಿರುವುದನ್ನು ನಾವು ಕಂಪ್ಲೀಟ್ ಸತ್ಯ ಅಂತಲೂ ನಂಬಬೇಕಾಗಿಲ್ಲ, ಕಂಪ್ಲೀಟ್ ಸುಳ್ಳು ಅಂತಲೂ ಅಂದ್ಕೊಳಕ್ಕಾಗಲ್ಲ. ಹಾಗಾಗಿದ್ದು ಪ್ರಾಪರ್ ತನಿಖೆ ಆಗಬೇಕು, ತನಿಖೆ ಆಗಿ ಈಚೆ ಬರಬೇಕು. ತನಿಖೆಯಾಗಿ ಈಚೆ ಬರ್ದೇನೆ
ಸುಜಾತ ಭಟ್ ಡಿಸ್ಟರ್ಬ್ಡ್ ಮೈಂಡ್ ಅವ್ರ ಹತ್ರ ಕಾಣಿಸ್ತಾರೆ. ಒಂದೊಂದ್ಸರಿ ಒಂಥರ ಹೇಳ್ತಾ ಇದ್ದಾರೆ. ಅವ್ರು ಒಂದ್ಸರಿ ಹೇಳಿದಾಗ ಅದನ್ನ ಪ್ರಚಾರ ಮಾಡೋದು, ಇನ್ನೊಂದ್ಸರಿ ಹೇಳಿದಾಗ ಇದನ್ನ ಪ್ರಚಾರ ಮಾಡೋದು, ತಮಗೆ ಬೇಕಾದಂಗೆ ಇದು ಮಾಡೋದಿದೆಯಲ್ಲ, ಇದು ತನಿಖೆ ದಿಕ್ಕನ್ನು ತಪ್ಪಿಸುತ್ತೆ. ಉದಾಹರಣೆಗೆ ನಿಮ್ಗೆ ನೆನಪಿರ್ಬೋದು, ಒಂದು 4-5 ದಿನಗಳ ಹಿಂದೆ ಇರಬೇಕು, ಇದ್ದಕ್ಕಿದ್ದಂಗೆ 1-2-3 ಮೇಯ್ನ್ ಆಗಿರೋ ಪಾಪ್ಯುಲರ್ ಆಗಿರೋ ಟಿ ವಿ ಚಾನಲ್ಗಳಲ್ಲಿ ಬಂದ್ಬಿಡ್ತು. ಏನಂತ ಅಂತಂದರೆ, ಯಾರು ಮುಸುಕುದಾರಿ ಇದ್ನಲ್ಲ, ದೂರುದಾರ ಇದ್ನಲ್ಲ, ಈಗ ಮುಸುಕನ್ನ ತೆಗ್ದಿದ್ದಾರೆ. ಅದು ಬೇರೆ ವಿಷಯ. ಯಾಕೆಂದರೆ ದೂರುದಾರ ಹೋಗಿ ಈಗ ಅವನ ಮೇಲೆ ಅವನನ್ನೇ ತನಿಖೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ತಿರೋದ್ರಿಂದ ಈಗ ಮುಸುಕನ್ನು ತೆಗ್ದಿದ್ದಾರೆ ಅಂತ ಸುದ್ದಿ ಇದೆ. ಇರಲಿ, ಆತ SIT ಹತ್ರ ತನಗೆ ಯಾರೋ ಬಂದು ಹೇಳ್ಕೊಟ್ಟಿದ್ರು, ತಾನು ಅವ್ರು ಹೇಳ್ಕೊಟ್ಟಿದ್ರಿಂದ ಬಂದು ಹಿಂಗೆ ಸುಳ್ಳು ಹೇಳಿದೆ ಅಂದರೆ ತಪ್ಪೊಪ್ಪಿಗೆ ಕೊಟ್ಟು ಬಿಟ್ಟಿದ್ದಾನೆ ಅಂತ ಫುಲ್ ಮೇಜರ್ ನ್ಯೂಸ್ ಆಗಿ ಹೊಡೆದ್ರು. ಸಂಜೆ ಅಷ್ಟೊತ್ತಿಗೆ ಅಸೆಂಬ್ಲಿ ಒಳಗಡೆನೆ ಗೃಹ ಸಚಿವರು ಎಲ್ಲ ಸಮಜಾಯಿಷಿನೂ ಕೊಟ್ಟರು, ಆ ಥರದ್ದು ಯಾವುದೂ SIT ಹೇಳಿಲ್ಲ ಅಂತ ಹೇಳ್ಬಿಟ್ಟಂತ. ಅಂದರೆ ಮಾಧ್ಯಮಗಳು ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇವೆ, ತಮ್ಮದು ಯಾವುದೋ ಉದ್ದೇಶವನ್ನು ಸಾಧಿಸೋಕ್ಕೋಸ್ಕರ ಏನು ಬೇಕಾದ್ರೂ ಈ ಮಟ್ಟಕ್ಕೆ ಇಳಿದು ಬಿಡ್ತಾವಲ್ಲ. ಅಂದರೆ ತಾವೇ ಕ್ರಿಯೇಟ್ ಮಾಡಿ ಸುದ್ದಿಯನ್ನು ಹಿಂಗೆ ಹಬ್ಸುವಂಥದ್ದು, ದಟ್ ಈಸ್ ರಾಂಗ್. ಹಾಗೆಯೇ ಇವ್ರ ವಿಷಯದಲ್ಲೂ ಕೂಡ ಇವರು ನಿರಂತರವಾಗಿ ಕಂಡಿರೋದ್ರಿಂದ, ಇವರು ಒಂದು ಸಲ ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅಂತಿರೋದ್ರಿಂದ ಅವ್ರು ಯಾವುದೋ ಒಂದು ಹೇಳೋದನ್ನು ಇದೇ ಸತ್ಯ ಅಂತಲೂ ಅಂದ್ಕೊಳಕ್ಕಾಗಲ್ಲ. ಅದೇ ಅಟ್ ದ ಸೇಮ್ ಟೈಮ್ ಇದು ಸಂಪೂರ್ಣ ಸುಳ್ಳು ಅಂತಲೂ ಅಂದ್ಕೊಳಕ್ಕಾಗಲ್ಲ. ಈ ಥರ ಇದೆ. ಈಗ ಸುಜಾತ ಭಟ್ ಸಪೋಸ್ ಸುಳ್ಳು ಹೇಳ್ತಿದ್ದಾರೆ, ಈಗ ಅನನ್ಯ ಭಟ್ ಮಗಳ ವಿಚಾರಕ್ಕೆ ಸುಳ್ಳು ಹೇಳಿದ್ದಾರೆ, ಅಥವಾ ಈಗಲೂ ಸುಳ್ಳು ಹೇಳ್ತಿದ್ದಾರೆ, ಈಗಲೂ ಅವ್ರ ಮಾತನ್ನ ನಂಬಲಿಕ್ಕೆ ಕಷ್ಟ ಆಗುತ್ತೆ. ಹೀಗಿದ್ದಾಗ ಅವ್ರಿಗೆ ಸುಳ್ಳು ಹೇಳುವಂಥದ್ದು ಏನಿದೆ ಅಂತ, ಅವ್ರ ಉದ್ದೇಶ ಆದ್ರೂ ಏನು? ಈಗ ಮೇಲ್ನೋಟಕ್ಕೆ ಕಂಡು ಬಂದಿರೋ ಥರ ಈ ಫಟಾಲ್ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಅನನ್ಯ ಭಟ್ ಅಂತ ಮಗಳಿರ್ಲು ಹಿಂಗಾಗೋಯ್ತು ಅಂತ ಇದು ಮಾಡುವಾಗ ಮೇಲ್ನೋಟಕ್ಕೆ ಕಂಡು ಬಂದಿರೋ ಹಾಗೆ ಅವ್ರು ಹೇಳ್ತಾ ಇರೋದು ತಮ್ಮ ಒಂದು ಆಸ್ತಿ ತಮ್ಮ ತಾತನ ಹೆಸರಲ್ಲಿತ್ತು, ಅದು ನನಗೂ ಪಾಲಿತ್ತು ಕಾನೂನು ಪ್ರಕಾರ, ಅದನ್ನು ಧರ್ಮಸ್ಥಳದ ಕುಟುಂಬದವರು ಹೊಡ್ಕೊಂಡ್ಬಿಟ್ಟಿದ್ದಾರೆ. ಅದು ಮಣಿಪಾಲ್ ಹತ್ರ ಯಾವುದೋ ಒಂದು ಊರು, ಆ ಊರಲ್ಲಿ ಆಸ್ತಿ ಇತ್ತು, ಅದನ್ನು ಇವರು ಕುಟುಂಬದವ್ರ ಕಡೆಯಿಂದ ಮಣಿಪಾಲ್ ಅವರು ಹೊಡ್ಕೊಂಡ್ಬಿಟ್ಟಿದ್ದಾರೆ, ನನಗೂ ಪಾಲ್ ಬರಬೇಕಾಗಿತ್ತು ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಅವ್ರದ್ದು ಒಟ್ಟು ಸುಜಾತ ಭಟ್ ಅವ್ರದ್ದು ನೋಡಿದಾಗ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಭಾಳ ಡಿಸ್ಟರ್ಬ್ಡ್ ಬ್ಯಾಕ್ಗ್ರೌಂಡ್ ಇದ್ದಂಗಿದೆ. ಈ ಒಂದಿದ್ರಲ್ಲಿ ಬಹುಶಃ ಮತ್ತೆ ಇನ್ನೊಂದು ಸುದ್ದಿ ತಿಳಿದು ಬಂದಿರೋದು ಏನು ಅಂತಂದ್ರೆ, 2 ವರ್ಷಗಳ ಹಿಂದೆನೇ ಅನನ್ಯ ಭಟ್ ಸ್ಟೋರಿ ಹೇಳಿದ್ರು ಅವರು ಅಂತ. 2 ವರ್ಷಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರಿನ್ನೂ ಎಂಟರ್ ಆಗಿರಲಿಲ್ಲ, ಜಯಂತಿ ಅಂತೂ ಪಿಕ್ಚರಲ್ಲೇ ಇರಲಿಲ್ಲ. ಸೊ 2 ವರ್ಷದಿಂದನೇ ಇವರು ಅನನ್ಯ ಭಟ್ ಸ್ಟೋರಿನ ಹೇಳಿದ್ರು ಅಂತ ಬರ್ತಾ ಇದೆ. ಇಫ್ ಅಟ್ ಆಲ್ ಅವ್ರು ಅನನ್ಯ ಭಟ್ ಮಗಳಿಲ್ದೆ ಹೋದ್ರು ಆ ಥರ ಸುಳ್ಳು ಹೇಳಿದ್ದಾರೆ ಅನ್ನೋದಾದ್ರೆ, ಆಗ ಇವರು ಅಲ್ಲಿ ಇರೋ ಸಿಟ್ಟಿನ ಕಾರಣಕ್ಕೆ, ತಮ್ಮ ಆಸ್ತಿ ಹೋಗ್ಬಿಡ್ತು ಅನ್ನೋ ಸಿಟ್ಟಿನ ಕಾರಣಕ್ಕೆ ಈ ಥರ ಹೇಳ್ತಾ ಇರೋ ಸಾಧ್ಯತೆ ಇರುತ್ತೆ. ಆದರೆ ಇದೂ ಕೂಡ ನಾವು ಸಾಧ್ಯತೆಗಳ ಬಗ್ಗೆ ಮಾತಾಡ್ಬೋದು ಅಷ್ಟೇ ಹೊರತು ಆಬ್ವಿಯಸ್ ಆಗಿ ಹೀಗೆ ಅಂತ ಹೇಳೋಕ್ಕಾಗಲ್ಲ, ಹೇಳಬಾರ್ದು. ಇದು ಕೂಡ SIT ತನಿಖೆಯಿಂದ ಈಚೆ ಬರಬೇಕು. SIT ಆದಷ್ಟು ಬೇಗ ಇದನ್ನು ತನಿಖೆ ಮಾಡಬೇಕು. ಯಾಕೆಂದರೆ ಮುಖ್ಯವಾಗಿ ಏನೋ ತುಂಬ ಈಸಿ, ಅನನ್ಯ ಭಟ್ ಅನ್ನೋ ಮಗಳಿದ್ಲಾ ಇಲ್ವಾ ಅನ್ನೋದನ್ನು ಚರ್ಚೆ ಮಗಳಿದ್ಲಾ ಇಲ್ವಾ ಅನ್ನೋದನ್ನು ತನಿಖೆ ಮಾಡೋದು ಬಹುಶಃ ತುಂಬ ಈಸಿ. ಯಾಕೆಂದರೆ ಎಲ್ಲಿ ಓದಿದ್ಲು, MBBS ಮಾಡ್ತಾ ಇದ್ರೆ ಅಲ್ಲಿ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಅದರಲ್ಲೂ SIT ಹೋಗಿ ಕೇಳಿದ್ರೆ ಅದು ಅವ್ರಿಗೆ ಗೊತ್ತಿರುತ್ತೆ, ಎಷ್ಟು ಇದನ್ನು ತನಿಖೆ ಮಾಡೋ ರೀತಿ ಗೊತ್ತಿರುತ್ತೆ, ತುಂಬ ಬೇಗ ಸಿಗುತ್ತೆ ಅದು. ಈಗ ಅಕಸ್ಮಾತ್ ಏನಾದರೂ ಈಕೆ ಹೇಳೋ ಥರ ಒಂದು ದಾರುಣವಾದ ಘಟನೆ ನಡೆದಿದ್ದು ಅದನ್ನು ತನಿಖೆ ಮಾಡಬೇಕು ಅಂದರೆ ಅದರದ್ದು ಏನೇನೋ ಸಿಗಬೇಕು, ಅದು ಫೊರೆನ್ಸಿಕ್ ಆಗಬೇಕು, ಅದು ಟೈಮ್ ತಗೊಳುತ್ತೆ. ಬಟ್ ಇದ್ಲಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ, ಅಲ್ಲಿ ಓದ್ತಿದ್ಲಾ ಇಲ್ವಾ ಏನು ಅದು ತಿಳ್ಕೊಳ್ಳೋಕೆ ತುಂಬ ಈಸಿ ಇರುತ್ತೆ. ಅದನ್ನು ಆದಷ್ಟು ಬೇಗ ಮಾಡಬೇಕಾಗಿದೆ. ಓಕೆ, ನಿನ್ನೆ ಸುಜಾತ ಭಟ್ ಅವ್ರು ಹೇಳೋ ಪ್ರಕಾರ ಆ ಕಾರಲ್ಲಿ ಕುತ್ಕೊಂಡು ಅವ್ರು ಮಾತಾಡುವಾಗ ಏನು ಹೇಳಿದ್ರು, ತನ್ನ ಪಿತ್ರಾರ್ಜಿತ ಆಸ್ತಿಯನ್ನ ತನ್ನ ಸಹಿ ಇಲ್ದೇನೆ ಧರ್ಮಸ್ಥಳದವ್ರಿಗೆ ನಮ್ಮ ಕುಟುಂಬದವ್ರು ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹೀಗಿದ್ದಾಗ ಸುಜಾತ ಭಟ್ ಅವ್ರ ಹೋರಾಟ ಏನಿರೋ ಅವ್ರ ಕುಟುಂಬದವ್ರ ವಿರುದ್ಧ ಆಗಿರ್ಬೇಕಿತ್ತಲ್ಲ, ಧರ್ಮಸ್ಥಳ ಇಲ್ಲಿ ಮಧ್ಯೆ ಯಾಕೆ ಬಂತು? ಅಂದರೆ ಬಹುಶಃ ಏನಾಗಿರುತ್ತೆ ಅಂತಂದ್ರೆ, ಈ ಧರ್ಮಸ್ಥಳದ ವಿಷಯ ಅಂತ ಬಂದಾಗ ಧರ್ಮಸ್ಥಳದ ಕುಟುಂಬ, ಹೆಗ್ಡೆ ಕುಟುಂಬ ಅಂತ ಏನು ಹೇಳ್ತಾ ಇದ್ದೀವಿ, ಅವ್ರ ಬಗ್ಗೆ ಕೆಲವು ಆರೋಪಗಳು ಬಂದಿದೆ. ಆರೋಪಗಳು ಕೂಡ ಬಂದಿರತಕ್ಕಂಥವು ತನಿಖೆಯಲ್ಲಿ ಅದು ಸರಿನೋ ತಪ್ಪಾಗಬೇಕು. ಅಲ್ಲಿ ಈ ಏನೋ ಘಟನೆಗಳು ನಡೆದಿದೆಯಲ್ಲ, ಆ ಘಟನೆಗಳು ನಡೆದಿರೋದ್ರ ಬಗ್ಗೆ ಆರೋಪಗಳು ಬಂದಿದೆ. ಆರೋಪಗಳು ಅವ್ರ ಮೇಲೆ ನೇರವಾಗಿ ಬಂದಿಲ್ಲ, ಅವ್ರ ಮೇಲೆ ಆರೋಪಗಳು ಮುಖ್ಯವಾಗಿ ಬಂದಿರತಕ್ಕಂಥದ್ದು. ಇನ್ನು ಆ ದೇವಸ್ಥಾನ ಇನ್ನು ಪ್ರೈವೇಟ್ ದೇವಸ್ಥಾನ ಇದೆ, ಆ ದೇವಸ್ಥಾನನ ಪಬ್ಲಿಕ್ ಎಲ್ಲ ಬರ್ತಾ ಇದ್ದಾರೆ, ಹುಂಡಿಗೆ ಹಣ ಹಾಕ್ತಾರೆ, ಹಂಗೆಲ್ಲ ಇದ್ದಾಗ ಅವ್ರು ಇನ್ನೂ ರಿಜಿಸ್ಟರ್ ಮಾಡಿಸಿಲ್ಲ. ಮತ್ತು ಈ ರೀತಿ ಒಂದು ಆರೋಪಗಳು ಬರ್ತಾ ಇರ್ತಕ್ಕಂಥದ್ದು, ಆರೋಪಗಳು ಅವ್ರ ಮೇಲೆ ನೇರವಾಗಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಬಂದಿರತಕ್ಕಂಥ ಒಂದು ಆರೋಪ ಅಂದರೆ, ಸರ್ಕಾರಿ ಜಮೀನನ್ನು ಸುಳ್ಳು ದಾಖಲೆಗಳನ್ನ ಕೊಟ್ಟು ಸರ್ಕಾರಿ ಜಮೀನು ಹೊಡ್ಕೊಂಡಿದ್ದಾರೆ. AC ಕೋರ್ಟಲ್ಲಿ ಅವ್ರ ವಿರುದ್ಧ ತೀರ್ಪು ಕೂಡ ಬಂದಿದೆ. ಪುತ್ತೂರು AC ಅವರು ಹೈಕೋರ್ಟಿಗೆ ಕೊಟ್ಟಿರ್ತಕ್ಕಂಥ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಅಣ್ಣ ತಮ್ಮಂದರಿಬ್ಬರು ಬೇರೆ ಬೇರೆ ಕೋರ್ಟುಗಳಲ್ಲಿ ವಿರೋಧಾಭಾಸದ ಹೇಳಿಕೆಗಳನ್ನ ಕೊಡ್ತಾ ಅದರ ಇಲ್ಲೀಗಲಿ ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂತ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದು ಹಿನ್ನೆಲೆ ಇದ್ದಾಗ ಇವ್ರಿಗೆ ಆಗಿರೋ ಸಾಧ್ಯತೆ ನಾನು ಹೇಳ್ತಾ ಇರೋದು ಹಿಂಗೆ ಆಗಿರುತ್ತೆ ಅಂತಲ್ಲ.
ಅಂದರೆ ತಮ್ಮ ಕುಟುಂಬದವರು ಧರ್ಮಸ್ಥಳಕ್ಕೆ ಕೊಟ್ಬಿಟ್ಟಿದ್ದಾರೆ, ಆ ಧರ್ಮಸ್ಥಳದವ್ರು ಹೊಡ್ಕೊಂಡ್ಬಿಟ್ಟಿರ್ಬೋದು, ನನಗೂ ಹಕ್ಕಿತ್ತು ಅದರಲ್ಲಿ. ಆ ಕಾರಣಕ್ಕೆ ತಮ್ಮ ಕುಟುಂಬದವರು ಕೊಟ್ಟಿದ್ದಾರೆ ಅನ್ನೋ ಕಾರಣ ಕುಟುಂಬದವ್ರ ಜೊತೆನೂ ಇದಕ್ಕೆ ಜಗಳ ಆಗಿರಬಹುದು, ಮತ್ತು ಧರ್ಮಸ್ಥಳದವ್ರು ತೊಗೊಂಡ್ಬಿಟ್ಟಿದ್ದಾರೆ ಅನ್ನೋ ಕಾರಣ ಧರ್ಮಸ್ಥಳದ ಮೇಲೂ ಸಿಟ್ಟು ಬಂದಿರ್ಬೋದು. ಈ ರೀತಿ ಒಂದು ಆಗಿರ್ಬೋದು. ಡಿಸ್ಟರ್ಬ್ ಮೈಂಡ್ ಸೆಟ್ ಇದ್ದಾಗ ಅದರಿಂದ ಆಕೆ ಈ ಥರ ರಿಯಾಕ್ಟ್ ಮಾಡ್ತಾ ಇರ್ಬೋದು. ಆ ರಿಯಾಕ್ಟ್ ಮಾಡ್ತಾ ಇರೋದನ್ನು, ಅದರಲ್ಲೂ ಆ ಒಟ್ಟು ರಿಯಾಕ್ಷನ್ಗೆ ಅನನ್ಯ ಭಟ್ ಅನ್ನೋ ಒಂದು ಕೊಂಡಿಯನ್ನು ಆಕೆ ತೊಗೊಂಡಿರೋದ್ರಿಂದ ಅದನ್ನು ತನಿಖೆ ಮಾಡೋಕ್ಕೆ ಬಿಡಬೇಕು, ಮತ್ತು ತನಿಖೆ ಆಗೋ ತನಕ ಕಾಯಬೇಕೇ ಹೊರತು ನಾವೇನೇ ಮಾಧ್ಯಮಗಳೇ ಹೋಗ್ಬಿಟ್ಟು ಇಂಟ್ರಾಗೇಟ್ ಮಾಡೋದು, ಒಂದು ಮಾತಾಡ್ಸೋದು, ಆ ಮಾತೇನು ಇನ್ನೊಂದು ಹೇಳೋದು, ಇನ್ನೊಂದು ಸರಿ ಮಾತಾಡ್ಸೋದು, ಅದ್ರ ಮೇಲೆ ಇನ್ನೊಂದು ಸರಿ ಹಿಂಗಾಗಿದೆ ಅಂತ ಹೇಳೋದು, ಇದು ಬೇಜವಾಬ್ದಾರಿ. ಓಕೆ, ಈಗ ಸುಜಾತ ಭಟ್ ಅವರನ್ನ ನಾವು ಡಿಸ್ಟರ್ಬ್ ಮೈಂಡ್ ಸೆಟ್ ಅಂತ ಹೇಳೋ ಬದಲು ಅವರು ಮಾನಸಿಕ ಅಸ್ವಸ್ಥರು ಅಂತ ಹೇಳ್ಬೋದಾ? ಇಲ್ಲ, ಮಾನಸಿಕ ಅಸ್ವಸ್ಥರು ಅಂತ ಹೇಳೋಕ್ಕಾಗಲ್ಲ. ಮಾನಸಿಕ ಅಸ್ವಸ್ಥತೆಗೂ ಡಿಸ್ಟರ್ಬ್ ಮೈಂಡ್ ಸೆಟ್ಗೂ ಕ್ಲಿಯರ್ ಡಿಫ್ರೆನ್ಸಸ್ ಇರುತ್ತೆ ಮೆಡಿಕಲ್ ಇದರಲ್ಲಿ. ಹಾಗಾಗಿ ಈಗ ಇಡೀ ಫ್ಯಾಮಿಲಿ ಡಿಸ್ಟರ್ಬ್ ಆಗಿದ್ದಾಗ, ಇನ್ಯಾವುದೋ ಕಾರಣಕ್ಕೆ ಡಿಸ್ಟರ್ಬ್ ಆಗಿದ್ದಾಗ ಮೈಂಡು, ಆಗ ರಿಯಾಕ್ಟ್ ಮಾಡೋ ರೀತಿಗೂ ಮಾನಸಿಕ ಅಸ್ವಸ್ಥತೆ ಇದ್ದಾಗ ರಿಯಾಕ್ಟ್ ಮಾಡೋ ರೀತಿಗೂ ವ್ಯತ್ಯಾಸಗಳಿರ್ತವೆ. ಮಾನಸಿಕ ಅಸ್ವಸ್ಥತೆ ಅನ್ನೋದಿದ್ದಾಗ ಯಾರೂ ಗಂಭೀರವಾಗಿ ತಗೊಳ್ಳಲ್ಲ. ಸೊ ಮಾನಸಿಕ ಅಸ್ವಸ್ಥತೆ ಅನ್ನೋದೇ ಆಗಿದ್ದಿದ್ರೆ ಈ ಮೀಡಿಯಾಗಳು ಅವ್ರ ಮಾತಿಟ್ಕೊಂಡು ಏನೋ ಮಾಡಿಬಿಟ್ರೆ ತಪ್ಪಾಗ್ತದೆ. ಎಲ್ಲೋ ಕೆಲವು ಜವಾಬ್ದಾರಿಯುತ ಮೀಡಿಯಾಗಳು, ಸಾಮಾಜಿಕ ಜಾಲತಾಣಗಳು ಅದನ್ನು ಮಾಡೋಕ್ಕೋಗಿಲ್ಲ, ಮಾಡಿದ್ರು ಅದನ್ನು ಸ್ಟಾಪ್ ಮಾಡಿದ್ದಾರೆ. ವಿಷಯ ಗೊತ್ತಾದ ತಕ್ಷಣ ಅದನ್ನ ಡಿಲೀಟ್ ಮಾಡೋದು, ಇನ್ನೊಂದು ಮಾಡೋದು ಮಾಡಿದ್ದಾರೆ. ಇನ್ನು ಕೆಲವರು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಓಕೆ, ಈಗ ಮತ್ತೊಂದಂತಂದರೆ ಸುಜಾತ ಭಟ್ ಯಾವಾಗ ಮೊದಲನೇದಾಗಿ ಮಾಧ್ಯಮಗಳ ಮುಂದೆ ಬಂದು ತನ್ನ ಮಗಳ ಅಸ್ಥಿ ಬಗ್ಗೆ ಅಥವಾ ಅಸ್ಥಿ ವಿಚಾರವನ್ನು ಕೊಡೋದ್ರ ಬಗ್ಗೆ ಆಗಿರ್ಬೋದು ಮಾತಾಡಿ ಕಣ್ಣೀರನ್ನು ಹಾಕ್ತಾರೋ, ಎಲ್ಲ ಮಾಧ್ಯಮಗಳು ಸಹ ಒಂದು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿಬಿಟ್ವು. ಇದು ಕರ್ನಾಟಕದ ಜನತೆಗೆ ಮೋಸ ಮಾಡಿದ ಹಾಗೆ ಅಥವಾ ಅವ್ರ ಎಮೋಷನ್ಸ್ ಜೊತೆ ಆಟ ಆಡ್ದಾಗ ಆಗೋದಿಲ್ವಾ ಅಂತ? ಹೌದು, ಒಂದು ಮಟ್ಟಕ್ಕೆ. ಅಂದರೆ ಸುಜಾತ ಭಟ್ ಅವರು ಬಂದು ಆ ರೀತಿ ದಾರುಣವಾದ ಒಂದು ಕಥೆಯನ್ನು ಹೇಳಿದಾಗ ಕೆಲವು ಮಾಧ್ಯಮಗಳು ಅದನ್ನು ತುಂಬ ವೈಭವೀಕರಿಸ್ಬಿಟ್ವು. ಈಗ ಅವ್ರು ಮಾತಾಡಿದ್ದನ್ನು ಮಾತ್ರ ಪ್ರಚಾರ ಮಾಡಿದ್ರೇನೂ ಇರಲಿಲ್ಲ, ಆದರೆ ವೈಭವೀಕರಿಸಿದ್ದು, ಅದ್ರ ಮೇಲೆ ಕತೆ ಕಟ್ಟಿ ಮಾಡಿದ್ದಿತ್ತಲ್ಲ, ಅದೇನಾಯಿತು, ಜನರು ಕೂಡ ಎಮೋಷನಲಿ ಮೂವ್ ಆದರು. ಅಂದರೆ ಒಂದು ಗ್ಯಾರಂಟಿಯಾಗಿ ಇಲ್ಲದಿದ್ದ, ಒಂದು ಗ್ಯಾರಂಟಿ ಇಲ್ಲ, ಇದು ನಿಜನ ಇಲ್ವಾ ಅಂತ, ಹಂಗಿದ್ದಾಗ ಅದು ಗ್ಯಾರಂಟಿ ಆಗೇ ಬಿಟ್ಟಿದೆ ಅನ್ನೋ ಥರ ಇದು ಮಾಡಿದ್ದು ಕೂಡ ತಪ್ಪೆ, ಅತ್ಯಂತ ಸ್ಪಷ್ಟವಾಗಿ ತಪ್ಪು. ಅದಕ್ಕೆ ನಾನು ಪದೇ ಹೇಳ್ತಾ ಇರೋದು, ಸಾಮಾಜಿಕ ಜಾಲತಾಣಗಳಾಗಲಿ ಅಥವಾ ಮಾಧ್ಯಮಗಳಾಗಲಿ, ಅಂದರೆ ಟಿ ವಿ ಚಾನಲ್ಗಳ ಥರ, ನ್ಯೂಸ್ ಪೇಪರ್ ಥರ ಮಾಧ್ಯಮಗಳಾಗಲಿ ಜವಾಬ್ದಾರಿಯಿಂದ ವರ್ತಿಸ್ಬೇಕು ಅಂತ. ಓಕೆ, ಮತ್ತೊಂದಂತಂದ್ರೆ ಈಗ ಸುಜಾತ ಭಟ್ ಪ್ರಕರಣ ಯಾವಾಗ ಇವ್ರು ಏನೋ ಹೇಳ್ತಿದ್ದಾರೆ ಅಥವಾ ಸುಳ್ಳು ಹೇಳ್ತಿದ್ದಾರೆ ಅಂತನೋ ಅಥವಾ ಅವರು ಡಿಸ್ಟರ್ಬ್ ಮೈಂಡಲ್ಲಿ ಇದ್ದಾರೆ ಅಂತಾನೋ ಯಾವಾಗ ಮುನ್ನೆಲೆಗೆ ಬರುತ್ತೋ, ಈಗ SIT ತನಿಖೆ ಮೇಲೆ ಇದೇನಾದರೂ ಪರಿಣಾಮ ಬೀರ್ಬಹುದಾ ಅಥವಾ ಪರಿಣಾಮ ಬೀರಿಸಬಹುದಾ ಯಾರಾದರೂ? ಆ್ಯಕ್ಚುಲಿ ಕೆಲವು ಮೀಡಿಯಾಗಳು ಇದನ್ನು ಹೈಲೈಟ್ ಮಾಡಿ ಧರ್ಮಸ್ಥಳದ ಹಿಂದೆ ಇದ್ದ ಷಡ್ಯಂತ್ರ ಬಯಲಾಗೋಯ್ತು ಅಂತ ನಿನ್ನೆಯಿಂದ ಮಾಡ್ತಾ ಇದ್ದಾರಲ್ಲ, ಈಕೆ ಕಾರೊಳಗಡೆ ಕೂತ್ಕೊಂಡು ಏನೋ ಹೇಳಿದರು ಅನ್ನೋದು ಅಷ್ಟನ್ನೇ ಇಟ್ಕೊಂಡ್ಬಿಟ್ಟು ಷಡ್ಯಂತ್ರ ಬಯಲಾಗೋಯ್ತು ಅಂದರೆ ತಾವೇ ಕಂಡಿಡ್ದ್ಬಿಟ್ವಿ, ಎಲ್ಲ ಗೊತ್ತಾಗೋಯ್ತು, ಧರ್ಮಸ್ಥಳದಿಂದ ಏನಿತ್ತು ಅಂತ ಎಲ್ಲ ಗೊತ್ತಾಗೋಯ್ತು ಅನ್ನೋ ಥರ ಈ ಸಖತ್ ದುರುದ್ದೇಶದಿಂದ ಮಾಡ್ತಾ ಇದ್ದಾರಲ್ಲ. ಇದೇನು ಮಾಡುತ್ತೆ ಅಂತಂದರೆ, ಪರೋಕ್ಷವಾಗಿ ಆದರೂ SIT ತನಿಖೆ ಮೇಲೆ ಒಂದು ಪರಿಣಾಮ ಬೀರುವಂಥ ಸಾಧ್ಯತೆ ಇರ್ತದೆ, ಮತ್ತು ಜನರ ಮನಸ್ಸಿನ ಮೇಲೂ ಪರಿಣಾಮ ಬೀರುವಂಥ ಸಾಧ್ಯತೆ ಇರ್ತದೆ. ಯಾಕೆಂದರೆ ನಾವು ನೋಡಿದ್ದೀವಿ, ಈಗ ಮೀಡಿಯಾದವ್ರು ಹಿಂಗೆ ಧರ್ಮಸ್ಥಳದ ಷಡ್ಯಂತ್ರ ಅಂತ ಹಿಂಗೆ ಮಾಡಿಬಿಡ್ತಾರೆ. ಉಪಮುಖ್ಯಮಂತ್ರಿಗಳು ಸೆಷನ್ ಒಳಗಡೆ ಹೇಳ್ಬಿಡ್ತಾರೆ ಧರ್ಮಸ್ಥಳದಿಂದ ಷಡ್ಯಂತ್ರ ಅಂತ. ಉಪಮುಖ್ಯಮಂತ್ರಿಗಳಿಗೆ ಯಾರು ಹೇಳಿದರು ಷಡ್ಯಂತ್ರ ಇದೆ ಅಂತ ಹೇಳ್ಬಿಟ್ಟು ಅಂತ? ಅವ್ರು ಯಾಕೆ ಆ ಥರ ಹೇಳಬೇಕಾಗಿತ್ತು? ಅದು ಅತ್ಯಂತ ಬೇಜವಾಬ್ದಾರಿ ಲಕ್ಷಣ. ಅದೇನು ಮೆಸೇಜ್ ಕೊಡುತ್ತೆ ಅಂತಂದರೆ, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಕೆಲವರು ಸರ್ಕಾರದಲ್ಲಿ ಇರೋರು ಕೆಲವರಾಗಿರ್ಬೋದು, ಇಲ್ಲಿ ಏನು ನಡೀತಾ ಇದೆ ತನಿಖೆ ಸರಿಯಾಗಿ ಅವ್ರ ಜವಾಬ್ದಾರಿ ಏನಾಗಿತ್ತು, SIT ಆದಮೇಲೆ SIT ತನಿಖೆ ಆಗೋ ತನಕ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. SIT ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ಟು ಸಪೋರ್ಟಿವ್ ಆಗಿರಬೇಕು. ಯಾಕೆಂದರೆ SIT ಅತ್ಯಂತ ಸರಿಯಾದ ದಾರಿನಲ್ಲಿ ತನಿಖೆ ನಡೆಸ್ತಾ ಇದೆ. ಇವ್ರು ಸರಿಯಾಗಿ ಸಪೋರ್ಟಿವ್ ಆಗಿರಬೇಕೇ ಹೊರತು SITಗೂ ಡಿಸ್ಟರ್ಬ್ ಆಗೋ ಥರ ಷಡ್ಯಂತ್ರ ಅಂತ ಇವರೇ ಹೇಳ್ಬಿಟ್ರೆ, ಅಂದರೆ SIT ಮಾಡಿರೋದೇನಕ್ಕೆ? ಉಪಮುಖ್ಯಮಂತ್ರಿನೇ ಷಡ್ಯಂತ್ರ ಅಂತ ಹೇಳ್ಬಿಟ್ರೆ, ಇದೆಲ್ಲ ಇರೋದ್ರಿಂದ ಈ ಷಡ್ಯಂತ್ರ ಅಂತ ಹೇಳೋದಿದೆಯಲ್ಲ, ಇದು ಅಂದರೆ ಮಾಧ್ಯಮಗಳು ಗೊತ್ತಾಯ್ತಾ ಇಲ್ಲ. ಹಂಗಾದ್ರೆ SIT ಅವ್ರು ಏನು ಮಾಡಬೇಕು, ತನಿಖೆ ನಿಲ್ಲಿಸ್ಬಿಟ್ಟು ಇವ್ರು ಮಾಧ್ಯಮದವ್ರನ್ನೆಲ್ಲ ಕರೆದುಬಿಟ್ಟು ಅದೇನು ಷಡ್ಯಂತ್ರ ಅಂತ ನಿಮಗೆಲ್ಲ ಗೊತ್ತಾಗಿದೆಯಲ್ಲ, ದಯವಿಟ್ಟು ಪ್ಲೀಸ್ ಕೊಟ್ಬಿಡಿ, ನಮ್ಮ ಕೆಲಸನೂ ತಪ್ಪದಂಗೆ ಆಗ್ತದೆ, ಸೊ ದಟ್ ನಾವು ತನಿಖೆ ರಿಪೋರ್ಟ್ ಕೊಟ್ಬಿಡ್ಬೋದು ಅಂತ ಹೇಳಬೇಕಾಗ್ತದೆ. ಸರ್ಕಾರನೂ ಅವ್ರನ್ನೆಲ್ಲ ಕರೆದುಬಿಟ್ಟು ಅದೇನು ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಲ್ಲ ಕೊಡಿ ಅಂತ ಹೇಳಿ. ಆದರೆ ಮಾಧ್ಯಮಗಳ ಹಣೆ ಬರ ಏನು ಅಂತ ನಮಗೆಲ್ಲ ಗೊತ್ತಿದೆ. ಮೊನ್ನೆ ಆ ಭೀಮಾ ಅನ್ನುವ ವ್ಯಕ್ತಿ, ಈಗೇನು ಚಿನ್ನಯ್ಯ ಅಂತ ಹೇಳ್ತಾ ಇದ್ದಾರೆ, ಆ ವ್ಯಕ್ತಿ ಎಲ್ಲವನ್ನೂ ಹೇಳ್ಬಿಟ್ಟ, ತಪ್ಪುಗೆ ಕೊಟ್ಬಿಟ್ಟ ಅಂತ ಹೇಳಿ ಮಾಡಿದ್ರಲ್ಲ. ಸೊ ಅವ್ನು ನಂಗೆ ತಪ್ಪುಗೆ ಕೊಟ್ಬಿಟ್ಟಿದ್ರೆ ಅದು ಮಾಧ್ಯಮಕ್ಕೆ ಗೊತ್ತಾಗಿದೆ, SIT ಗೊತ್ತಾಗಿಲ್ಲ. ಕೊಟ್ಬಿಟ್ಟಿದ್ರೆ ಅಲ್ಲಿ ತನಿಖೆ ಆಗೋ ಅವಶ್ಯಕತೆ ಏನಿದೆ? ಅದೇ ರೀತಿ ನಿನ್ನೆ ಈಕೆಯ ಸ್ಟೇಟ್ಮೆಂಟು ಒಂದನ್ನು ಇಟ್ಕೊಂಡು
ಷಡ್ಯಂತ್ರ ಅಂತ ಹೆಡ್ಲೈನ್ ಹಾಕಿ ಪ್ರಿಂಟ್ ಮಾಡೋದು, ಹೆಡ್ಲೈನ್ ಹಾಕಿ ನ್ಯೂಸ್ ಮಾಡೋದು, ಅಂದರೆ ಇವ್ರಿಗೆಲ್ಲ ಗೊತ್ತಾಗೋಯ್ತಾ ಷಡ್ಯಂತ್ರ ಏನು ಅಂತ? ತನಿಖೆ ಮಾಡೋದೇ ಬೇಕಿಲ್ವಾ ಹಂಗಾದ್ರೆ? ದಿಸ್ ಇಸ್ ದ ಥಿಂಗ್. ಹಾಗಾಗಿ ಸುಜಾತಾ ಭಟ್ ಅವರು ಏನು ಹೇಳ್ತಾ ಇದ್ದಾರೆ, ಸುಳ್ಳಿರ್ಬೋದು, ಸತ್ಯ ಇರ್ಬೋದು, ಅದನ್ನು SIT ತನಿಖೆಯಿಂದ ಅದು ಸತ್ಯ ಈಚೆ ಹೊರಬರಬೇಕೇ ಹೊರತು ಈ ಥರ ಮಾಧ್ಯಮಗಳ ತನಿಖೆಯಿಂದ ಅಲ್ಲ. ಓಕೆ ಸರ್. ಈಗ ಸುಜಾತಾ ಭಟ್ ಅವರ ಪ್ರಕರಣದಲ್ಲಿ ಮುಂದೆ ಏನಾಗಬಹುದು? ಈ ತನಿಖೆಯನ್ನೇ SIT ಏನಾದರೂ ಕ್ಲೋಸ್ ಮಾಡಬಹುದಾ, ಅಥವಾ ಇದರ ನಂತರ ಮುಂದಿನ ದಿನಗಳಲ್ಲಿ ಅಥವಾ ಆಸ್ತಿ ವಿಚಾರ ಏನೇನೆಲ್ಲ ಬರ್ತಾ ಇದೆ ಅದ್ರ ಬಗ್ಗೆ ಏನಾದರೂ ತನಿಖೆಗಳಾಗಬಹುದಾ? ಇಲ್ಲ, ಆ್ಯಕ್ಚುಲಿ SIT ಇದನ್ನು ತನಿಖೆ ಮಾಡಲೇಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ SIT ಬಂದಿರೋದೇನೆ ಧರ್ಮಸ್ಥಳದಲ್ಲಿ ಏನು ದೂರು ಬಂತಲ್ಲ, 100 ಶವಗಳನ್ನ ಹೌತಾಕಲ್ಪಟ್ಟಿದೆ ಅಂತ ಹೇಳ್ಬಿಟ್ಟಂತ ಒಬ್ಬ ಅನಾಮಿಕ ಬಂದ್ಬಿಟ್ಟು ಅದರಲ್ಲಿ ಕೆಲವು ಕೊಲೆಗಳಾಗಿರೋ ಸಾಧ್ಯತೆಗಳಿತ್ತು, ಕೆಲವು ಅತ್ಯಾಚಾರಗಳಾಗಿರೋ ಸಾಧ್ಯತೆಗಳಿತ್ತು, ಬಾಲಕಿಯರ ಶವಗಳಿತ್ತು ಅಂತ ಹೇಳಿದ್ದ ಕಾರಣಕ್ಕೆ, ಆತನೇ ದೂರು ಕೊಟ್ಟ ಕಾರಣಕ್ಕೆ SIT ಫಾರ್ಮ್ ಆಯಿತು. ಮತ್ತು ಧರ್ಮಸ್ಥಳದಲ್ಲಿ ಕೆಲವು ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಇದ್ದಿದೆ. ಅದು ಪದ್ಮಲತಾ ಇರ್ಬೋದು, ವೇದವಲ್ಲಿ ಇರ್ಬೋದು, ಸೌಜನ್ಯ ಇರ್ಬೋದು, ಯಮುನಾ ನಾರಾಯಣ್ ಇರ್ಬೋದು. ಅದಲ್ಲದೆ ಇತ್ತೀಚೆಗೆ ಈಚೆ ಬಂದಂಥ ಬಾಲಕಿಯ ಶವ, 15-20 ವರ್ಷದ ಹೆಣ್ಣಿನ ಶವ ಬೆಳಗ್ಗೆ ಸಿಗುತ್ತೆ, ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್, ಸಂಜೆನೆ ದಫನ್ ಮಾಡಿ ಅಂತ ಹೇಳ್ಬಿಟ್ಟು ಪೊಲೀಸ್ ಠಾಣೆಯಿಂದ ಪಂಚಾಯತಿಗೆ ಬರೀತಾರೆ. ವಾರಸುದಾರನ ಹುಡ್ಕೋ ಗೋಜ್ಗೂ ಹೋಗಲ್ಲ. ಅದು ಹೋಗಲಿ, ಒಂದು ಲಾಡ್ಜಲ್ಲಿ ಕೊಲೆಯಾದ ಮಹಿಳೆಯ ಶವ ಸಿಕ್ಕಿದೆ ಅಂತ, ಆ ಶವ ಸಿಕ್ಕದ ಮಾರನೇ ದಿನಕ್ಕೆ ದಫನ್ ಮಾಡಿ ಅಂತ ಬರೀತಾರೆ. ಇದು ಅನುಮಾನಗಳನ್ನ ಎಬ್ಬಿಸುತ್ತೆ. ಈ ರೀತಿ ಒಂದು ಹಿನ್ನೆಲೆ ಇದ್ದಾಗ ಸುಜಾತಾ ಭಟ್ ಅವ್ರು ಬಂದು ಹಿಂಗಾಗಿದೆ ಅಂತ ಹೇಳಿದಾಗ ಅದನ್ನು ತನಿಖೆ ಮಾಡಲೇಬೇಕಾಗ್ತದೆ. ತನಿಖೆಯಿಂದ ಸತ್ಯ ಹೊರಬರುತ್ತೆ. ಈಕೆ ಹೇಳಿ ಸುಳ್ಳು ಆಗಿದ್ರೆ ಈಕೆ ಯಾವ ಉದ್ದೇಶದಿಂದ ಹೇಳಿದ್ರು ಅಂತ ಹೇಳ್ಬಿಟ್ಟು ಈಕೆಗೆ ತಕ್ಕ ಶಿಕ್ಷೆ ಆಗುತ್ತೆ, ತಕ್ಕ ಕ್ರಮ ಏನು ತಗೋಬೇಕು ಅಂತ ಕಾನೂನು ಪ್ರಕಾರ ಆಗುತ್ತೆ. ಸೊ ಹಾಗಾಗಿ ಸುಜಾತಾ ಭಟ್ ವಿಷಯ, ಅನನ್ಯ ಭಟ್ ಪ್ರಕರಣ ಏನಿದೆ, ಇದು ತನಿಖೆ ಆಗಬೇಕು. ತನಿಖೆ ಆಗೋ ತನಕ ಮಾಧ್ಯಮಗಳು ಇದ್ರ ಬಗ್ಗೆ ಸುಮ್ಮನೆ ಇದ್ರೆ ಬೆಟರು. ಇಲ್ಲ ಅಂತಂದರೆ ಮಾಧ್ಯಮಗಳೇನೇ ಏನಾಗುತ್ತೆ ಅಂತಂದರೆ, ಮಾಧ್ಯಮಗಳೇ ತಾವು ಈಕೆಯ ಮಾತಿನ ಬೇಸಿಸ್ ಮೇಲೆ ಏನೋ ಒಂದು ನ್ಯೂಸ್ ಮಾಡಿ ಇನ್ನೊಂದು ಮಾಡಿ ತಾವೇ ತಪ್ಪಿಗೆ ಸಿಗಾಕೊಳ್ತೇವೆ. ಇನ್ನು ಕೊನೆಯದಾಗಿ ಸುಜಾತಾ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಏನಾಗಿದೆ, ಇನ್ನು ಮುಂದೆ ಏನಾಗಬೇಕು ಅಥವಾ ಏನಾಗಬಹುದು? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸುಜಾತಾ ಭಟ್ದು ಇಲ್ಲಿ ತನಕ ಏನೇನೋ ಆಗಿದೆ, ಮಾಧ್ಯಮಗಳು ಏನೇನೋ ಮಾತಾಡಿವೆ. ಆಕೆ ಒಂದ್ಸರಿ ಮಾತಾಡಿದಾಗ ಇನ್ನೊಂದು ಸರಿ ಅದನ್ನು ಇನ್ನೊಂದು ಥರ ಇದು ಮಾಡೋದು, ಮತ್ತೊಂದು ಥರ ಮಾತಾಡಿದಾಗ ಇವ್ರು ಅದನ್ನು ಪ್ರಚಾರ ಮಾಡೋದು, ಇವೆಲ್ಲ ಆಗೋಗಿದೆ ಎರಡೂ ಕಡೆಯಿಂದ. ಆದರೆ ಒಟ್ಟಿಗೆ ಇಟ್ಕೊಂಡು ನೋಡಿದಾಗ, ಇಲ್ಲಿ ತನಕ ಆಗಿರೋದು ಇಟ್ಕೊಂಡು ನೋಡಿದಾಗ, ನಿನ್ನೆ ರಾತ್ರಿಯ ತನಕವೂ ಇಟ್ಕೊಂಡು ನೋಡಿದಾಗ ಏನಾಗಿದೆ ಅಂದರೆ, ಒಂದು ಕಡೆ ಕೆಲವು ಸಾಮಾಜಿಕ ಜಾಲತಾಣಗಳು ಸುಜಾತಾ ಭಟ್ ಹೇಳಿದ ತಕ್ಷಣವೇ ಅದನ್ನು ಎಮೋಷನಲೈಸ್ ಮಾಡಿಬಿಟ್ಟು ಇನ್ನಷ್ಟು ಭಾವನಾತ್ಮಕವಾಗಿ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡಿವೆ. ಅವರ ಉದ್ದೇಶ ಏನು? ಧರ್ಮಸ್ಥಳದಲ್ಲಿ ಏನು ಶವ ಹೂತಾಕಲ್ಪಟ್ಟಿದೆ ಅನ್ನೋ ಪ್ರಕರಣ ನಡೀತಾ ಇದೆ, ಸೌಜನ್ಯ ಪರ ಹೋರಾಟ ನಡೀತಾ ಇದೆ, ಅದಕ್ಕೆ ಇನ್ನಷ್ಟು ಬಲ ಬಂತು, ಅಯ್ಯೋ ಧರ್ಮಸ್ಥಳದಲ್ಲಿ ಹಿಂಗಾಗಿದೆಯಲ್ಲ, ಆಗಿರೋದು ನಿಜ ಇರ್ಬೋದು ಅಂತ ಅನ್ಸಾಂಗ್ ಮಾಡಬೇಕು ಅಂತ ಅವ್ರ ಉದ್ದೇಶ. ಒಂದು ಕಡೆಯ ಸಾಮಾಜಿಕ ಜಾಲತಾಣಗಳು ಮುಖ್ಯವಾಗಿ ಅವ್ರ ಉದ್ದೇಶ ಅದಾಗಿತ್ತು. ಅದು ಕೂಡ ತಪ್ಪೆ. ಅದನ್ನು ಈಗ ನಿಜಕ್ಕೂ ಅನ್ಯಾಯ ಆಗಿದೆ, ಸೌಜನ್ಯ ಪ್ರಕರಣ, ಪದ್ಮಲತಾ ಪ್ರಕರಣ ಅಂತಿದ್ದಾಗ ಜನರಿಗೆ ಆ ಅನ್ಯಾಯದ ಬಗ್ಗೆ ಮಿಡಿಯುವಂತೆ ಮಾಡಬೇಕಾದ್ದು ಅವ್ರ ಕರ್ತವ್ಯ. ಅದು ತಪ್ಪಲ್ಲ. ಆದರೆ ಅದಕ್ಕೆ ಸುಳ್ಳು ಪ್ರಕರಣವನ್ನು ಅಥವಾ ಸುಳ್ಳು ಅಂತ ಹೇಳೋಕ್ಕಾಗದೆ ಹೋದ್ರೂ ಸತ್ಯ ಅಂತ ಪಕ್ಕ ಗೊತ್ತಾಗಿಲ್ಲ ಇನ್ನೂ. ಈಗ ಪದ್ಮಲತಾದ್ರೆ ಸತ್ಯ, ಸೌಜನ್ಯ ಸತ್ಯ, ಇದಿನ್ನೂ ಗೊತ್ತಾಗಿಲ್ಲದೆ ಹೋದಾಗ ಆಗಿರ್ಬೋದು ಅಂತ ಈಕೆ ಹೇಳಿದ ತಕ್ಷಣವೇ ಅದನ್ನೇ ಇಟ್ಕೊಂಡ ಥರ ವೈಭವೀಕರಿಸಿದ್ದು ತಪ್ಪು. ಒಂದು ಕಡೆ ಆ ಉದ್ದೇಶದಿಂದ ಮಾಡಿರೋಂಗಿದೆ ಅವರೆಲ್ಲ. ಅಂದರೆ ಸೌಜನ್ಯ ಪ್ರಕರಣಕ್ಕೂ ಬಲ ಬರಲಿ, ಜನ ಇನ್ನಷ್ಟು ಮಿಡಿಯುವಂತಾಗಲಿ ಅನ್ನೋಕ್ಕೆ ಮಾಡಿರೋಂಗಿದೆ. ಆದರೆ ಸತ್ಯ ಅಂತ ಪಕ್ಕ ಗೊತ್ತಾಗಿಲ್ಲದೆ ಇರೋ ಪ್ರಕರಣವನ್ನು ಇಟ್ಕೊಂಡು ಹಂಗೆ ಮಾಡಿದ್ದು ಅವ್ರ ತಪ್ಪು. ಅದಕ್ಕೆ ತಕ್ಕ ಕಾನೂನು ಕ್ರಮ ಏನಿರುತ್ತೋ ಅದಾಗಬೇಕಾಗ್ತದೆ. ಆದರೆ ಇನ್ನೊಂದು ಕಡೆ ಮಾಧ್ಯಮಗಳಿದೆಯಲ್ಲ, ಅವು ಮಾಡಿದ್ದಂತೂ ಕ್ರಿಮಿನಲ್ ಅಫೆನ್ಸ್. ಅವ್ರೇನು ಮಾಡಿದ್ರು? ಈ ಸುಜಾತಾ ಭಟ್ ಸುಳ್ಳು ಹೇಳಿದ್ರು ಅಂತ ಅನಿಸಿದ ತಕ್ಷಣವೇ ಅದರಲ್ಲೂ ಅದು ಕ್ರಿಯೇಟೆಡ್ ಅನ್ನೋದು ಬೇರೆ ಡೌಟ್ ಇದೆ. ಯಾಕೆಂದರೆ ಕಾರ್ ಒಳಗಡೆ ಕೂರಿಸ್ಕೊಂಡು ಎದುರಿಸಿದ್ರು ಅಂತ, ಆಕೆನೇ ಎದುರಿಸಿದ್ರು ಅಂತ ಹೇಳಿದ್ದಾರೆ. ಸೊ ಹಿಂಗಿದ್ದಾಗ ಇವರು ಇದನ್ನೇ ಇಟ್ಕೊಂಡು ಇಡೀ ಧರ್ಮಸ್ಥಳದ ಷಡ್ಯಂತ್ರ ಬಯಲಾಗಿ ಹೋಯಿತು ಅಂತ ಮಾಡ್ತಾ ಇದ್ದಾರಲ್ಲ, ಈ ಕೆಲವು ಮಾಧ್ಯಮಗಳ ಉದ್ದೇಶ ಏನು? ಆ ಮಾಧ್ಯಮಗಳ ಉದ್ದೇಶ ಏನು? ಇನ್ನಷ್ಟು ಎಮೋಷನಲ್ ಬಲ ಬರಲಿ ಜನಕ್ಕೆ, ಧರ್ಮಸ್ಥಳದ ಪ್ರಕರಣದ ಬಗ್ಗೆ, ಸೌಜನ್ಯ ಹೋರಾಟಕ್ಕೆ ಇನ್ನಷ್ಟು ಎಮೋಷನಲ್ ಬಲ ಬರಲಿ ಅಂತ ಅವ್ರ ಉದ್ದೇಶ. ಆ ಉದ್ದೇಶ ಸರಿನೇ ಆಗಿದ್ರು, ಆ ಉದ್ದೇಶಕ್ಕೆ ಇನ್ನೂ ಸತ್ಯ ಅಂತ ಗೊತ್ತಾಗಿಲ್ಲದೆ ಇರೋ ಪ್ರಕರಣವನ್ನು, ಘಟನೆಯನ್ನು, ಈಕೆ ಮಾತನ್ನು ಬಳಸ್ಕೊಂಡಿದ್ದು ತಪ್ಪು. ಆದರೆ ಇನ್ನೊಂದು ಕಡೆ ಮಾಡ್ತಾ ಇರೋದೇನು? ಇನ್ನೊಂದು ಕಡೆ ಮಾಡ್ತಾ ಇರೋದು, ಅದೊಂದು ಸಿಕ್ಕಿದ ತಕ್ಷಣವೇ ಧರ್ಮಸ್ಥಳದ ಹಿಂದಿನ ಷಡ್ಯಂತ್ರ ಬಯಲಾಗೋಯಿತು ಅಂತ ಇವ್ರ ಉದ್ದೇಶ ಕ್ಲಿಯರಾಗಿ ಏನು ಕಾಣಿಸ್ತಾ ಇದೆ? SIT ತನಿಖೆ ಬೇಕಾಗಿಲ್ಲ, ಸೌಜನ್ಯಗಳ ಭವಿಷ್ಯದಲ್ಲೂ ತನಿಖೆ ಬೇಕಾಗಿಲ್ಲ, ಇದೆಲ್ಲವೂ ಷಡ್ಯಂತ್ರ ಅನ್ನೋ ಒಂದು ಇದನ್ನ ಇವರು ಮೆಸೇಜನ್ನು ಬಿಡ್ತಾ ಇದ್ದಾರೆ. ಓಕೆ, ಈಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಯಾವೆಲ್ಲ ಮಾಧ್ಯಮಗಳು ಮಾಡ್ತಿದ್ದಾರೋ, ನಿಮ್ಮ ಪ್ರಕಾರ ಆ ಮಾಧ್ಯಮಗಳ ಹಿಂದಿನ ಉದ್ದೇಶ ಏನಿರ್ಬೋದು? ವೆರಿ ಕ್ಲಿಯರ್.
ಇಲ್ಲ, ಉದಾಹರಣೆಗೆ ನೋಡಿ, ಸೌಜನ್ಯ ಪ್ರಕರಣ ತಗೊಂಡು, ಸೌಜನ್ಯ ಪ್ರಕರಣ ಜಡ್ಜ್ಮೆಂಟಲ್ಲಿ ತುಂಬ ಕ್ಲಿಯರಾಗಿ ಬಂದ್ಬಿಟ್ಟಿದೆ. ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಬಂದಿದೆ. ಮತ್ತು ಆಕೆಯ ಮೇಲೆ ಭೀಕರವಾದ ಅತ್ಯಾಚಾರ ಆಗಿದೆ ಅಂತ ಜಡ್ಜ್ಮೆಂಟ್ ರಿಪೋರ್ಟಲ್ಲಿ ಬಂದಿದೆ. ಹಿಂಗೆ ಬಂದಿದ್ದಾಗಲೂ ಕೂಡ ಸಂತೋಷ್ ರಾವೇ ಅಪರಾಧಿ, ಆಕೆ ಮೇಲೆ ಅತ್ಯಾಚಾರ ಆಗೇ ಇಲ್ಲ ಅಂತ ಚರ್ಚೆಗಳ ಮೇಲೆ ಚರ್ಚೆಗಳು ಮಾಡ್ತಾ ಆ ಮೆಸೇಜ್ ತಲುಪಿಸ್ತಾ ಇರೋದು. ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ, ಅವ್ರ ತಾಯಿನೇ ಗ್ಯಾಂಗ್ ರೇಪ್ ಆಗಿದೆ ಅಂತೇಳಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದಿರ್ಬೋದು. ಮತ್ತು ಇಲ್ಲಿ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರುವಾಗ ತನಿಖೆಗೆ ಸಪೋರ್ಟಿವ್ ಆಗಿರಬೇಕು, ಇಲ್ಲ ಸುಮ್ಮನಿರಬೇಕು ಅಲ್ವಾ? ಯಾಕೆಂದರೆ SIT ತನಿಖೆ ಮಾಡ್ತಾ ಇದೆ, ಅದ್ರ ತನಿಖೆ ಹೆಂಗೆ ಮಾಡಬೇಕು ಅಂತ ಗೊತ್ತಿರುತ್ತೆ. ಆದರೆ ಆ ತನಿಖೆ ದಿಕ್ಕು ತಪ್ಪೋ ರೀತಿಯಲ್ಲಿ ವರದಿಗಳನ್ನ ಕೊಡುವಂಥದ್ದು, ತನಿಖೆ ಇನ್ನೂ ಕಂಪ್ಲೀಟೇ ಆಗಿಲ್ದಿದಾಗ ವರದಿಗಳನ್ನ ದಿಕ್ಕು ತಪ್ಪೋ ರೀತಿಯ ವರದಿಗಳನ್ನ ಕೊಡುವಂಥದ್ದು ಇರ್ಬೋದು. ಈಗ ನೋಡಿ, ಎಲ್ಲೂ ಮೂಳೆ ಸಿಕ್ಕಲೇ ಇಲ್ಲ ಅಂದರೆ ಇವನು ಯಾರೋ ಬಂದಿದ್ದ ಆಮೇಲೆ ಸುಳ್ಳು ಹೇಳ್ಬಿಟ್ಟಿದ್ದಾನೆ ಅಂತ ಇದು ಮಾಡೋದಂತಿರ್ಬೋದು. ಆಮೇಲೆ ಯಾವಾಗ ಗೃಹ ಸಚಿವರು ಮಾತಾಡಿ ಹೇಳಿದ್ರು ಆಗ ಗೊತ್ತಾಗಿದ್ದು 8-10 ವರ್ಷದಲ್ಲಿ ಮೂಳೆಗಳು ಕರಗೋಗಿರ್ತವೆ, ಅದು ಅಸಿಡಿಕ್ ಸಾಯಿಲ್ ಆಗಿದ್ರೆ ಅಂತ. ಹಾಗಾಗಿ ಸಾಯಿಲ್ ಕೂಡ ಟೆಸ್ಟಿಗೆ ಕಳಿಸಿದ್ದೀವಿ ಅಂತ ಹೇಳಿದ್ರು. ಆದರೆ ಇವರೆಲ್ಲ ಏನು ಮಾಡಿದ್ರು, ನೋಡಿ ಮೂಳೆ ಸಿಕ್ಕಲಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ದ ಅಂತ ಇದು ಮಾಡಿದ್ರು. ಕಡೆಗೆ BJP ಪಕ್ಷದವರು ಅದೇ ಇದು ಮಾಡಿದ್ರು, ಅಸೆಂಬ್ಲಿ ಒಳಗಡೆ ದೊಡ್ಡ ಗಲಾಟೆ ಮಾಡಿಬಿಟ್ರು. ಮತ್ತು ಇದನ್ನು ಪ್ರಕರಣ ದಿಕ್ಕು ತಪ್ಪಿಸ್ಲಿಕ್ಕೆ ಮತ್ತೊಂದೇನು ಮಾಡಿದ್ರು ಅಂದರೆ, ಆ ಭೀಮ ತಪ್ಪೊಪ್ಕೊಂಡ್ಬಿಟ್ಟಿದ್ದಾನೆ ಅಂತ ಸುಳ್ಳು ಸುದ್ದಿನ ಪ್ರಸಾರ ಮಾಡಿದ್ರು. ಕಡೆಗೆ ತಿಮ್ರೋಡಿ ಮಾತಾಡಿಲ್ಲದೆ ಇರೋದನ್ನು 2 ವರ್ಷದಿಂದ ಬೇರೆ ಮಾತಾಡಿದ್ದು, ತಮ್ಮ ಶಾಸಕ ಮಾತನಾಡಿದ್ದು ತಿಮ್ರೋಡಿ. ಆದರೆ ಅದನ್ನು ನೆನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದಾನೆ, ಅವನ ಮೇಲೆ ಬಂಧಿಸಿ ಕ್ರಮ ತಗೊಳ್ಳಿ ಅಂತ BJP ಅವರು, ಅಶೋಕ್ ಇರ್ಬೋದು, ಗಲಾಟೆ ಮಾಡಿದ್ದು. ಇವೆಲ್ಲ ಒಟ್ಟು ಏನು ತೋರಿಸುತ್ತೆ? ಒಟ್ಟು ಧರ್ಮಸ್ಥಳದಲ್ಲಿ ಏನಾಗಿದೆಯೋ ಅದರಿಂದ ಒಂದು ಷಡ್ಯಂತ್ರ ಇದೆ. ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ, ಎಲ್ಲವೂ ಸರಿಯಾಗಿದೆ. ಆದರೆ ಆರೋಪ ಯಾರು ಮಾಡ್ತಾ ಇದ್ದಾರೋ ಆರೋಪ ಮಾಡ್ತಾ ಇರೋದ್ರಿಂದ ಒಂದು ಷಡ್ಯಂತ್ರ ಇದೆ ಅನ್ನೋ ಮೆಸೇಜನ್ನು ಕೂಡ ಇವರೆಲ್ಲ ಟ್ರೈ ಮಾಡ್ತಾರೆ. ನಿಮ್ಮ ಸಾರಾಂಶ, BJP ಮತ್ತೆ ಈಗಿರುವಂತಹ ಒಂದಿಷ್ಟು ಮಾಧ್ಯಮಗಳು ಸೇರ್ಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಇದೆ ಅನ್ನೋದನ್ನ ಕ್ರಿಯೇಟ್ ಮಾಡ್ತಿದ್ದಾರಾ? ಅದನ್ನ ಕೆಲವು ಮಾಧ್ಯಮಗಳು ಓಪನ್ ಆಗಿ ಮಾತಾಡ್ತೇವೆ, ಷಡ್ಯಂತ್ರ ಇದೆ ಅಂತ. ಇವತ್ತು ನಿನ್ನೆ ಸುದ್ದಿ ನೋಡಿದ್ರಂತೂ ಹಂಗೆ ಮಾಡ್ತಿದ್ದಾರೆ. ಮತ್ತೆ BJP ಅವರಂತೂ ನೇರವಾಗಿ ಹೇಳ್ತಾ ಇದ್ದಾರೆ ಷಡ್ಯಂತ್ರ ಇದೆ ಅಂತ. ಉಪಮುಖ್ಯಮಂತ್ರಿನ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಇವರೆಲ್ಲ ನಿಜಕ್ಕೂ ಜವಾಬ್ದಾರಿಯುತರಾಗಿದ್ದಾರೆ. ಮತ್ತೆ ನಿಜಕ್ಕೂ ಧರ್ಮಸ್ಥಳದ ಬಗ್ಗೆ ಇವರಿಗೆ ನಿಜವಾದ ಕಾಳಜಿ ಇದ್ದಿದ್ರೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಅಲ್ಲ, ಕುಟುಂಬದ ಬಗ್ಗೆ ಗೌರವ ಇದ್ಕೊಳ್ಳಿ, ಅವರ ಪರ್ಸನಲ್ ಅದು. ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಮಂಜುನಾಥ ಸ್ವಾಮಿಯ ಬಗ್ಗೆ ಭಕ್ತಿ ಗೌರವ ಇದ್ದಿದ್ರೆ ಇವರೆಲ್ಲ ಏನು ಮಾಡ್ತಿದ್ರು ಅಂದರೆ, ತನಿಖೆ ಸರಿಯಾಗಿ ಆಗಲಿ ಅಂತ ಹೇಳ್ಬಿಟ್ಟು ತನಿಖೆ ಮುಗಿಯೋ ತನಕ ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ತನಿಖೆ SIT ಒಳ್ಳೆ ಫಾರ್ಮೇಷನ್ ಆಗಿದೆ. ಮೊಹಾಂತಿ ಇವರೆಲ್ಲ ಒಳ್ಳೆ ಪ್ರಾಮಾಣಿಕ ಆಫೀಸರ್ಸ್ ಮತ್ತು ಎಫಿಷಿಯೆಂಟ್ ಆಫೀಸರ್ಸ್ ಅಂತ ಹೆಸರು ಮಾಡಿರ್ತಕ್ಕಂಥವ್ರು. ಅವ್ರು ತನಿಖೆ ಮಾಡ್ತಿರೋಕೆ ಸುಮ್ಮನಿರ್ಬೇಕಲ್ವಾ? ಇವರು ತನಿಖೆಯ ವಿರುದ್ಧನೇ SIT ತನಿಖೆ ಯಾಕೆ ಆಗಬೇಕಾಗಿತ್ತು? SIT ಇನ್ನೂ ಎಷ್ಟಾಗಿ ಎಲ್ಲೆಲ್ಲಿ ಅಗಿಬೇಕು, ಇನ್ನೊಂದು ಮಾಡಬೇಕು, ಅದನ್ನ ಎಕ್ಸಿಬಿಷನ್ ಮಾಡಬೇಕು ಅನ್ನೋದು SIT ಬಿಡಬೇಕು. ಇವ್ರೇನು ಮಾಡಿದ್ರು, ಇನ್ನೂ ಎಷ್ಟು ಅಗಸ್ತೀರಾ ಅಂತ ಗಲಾಟೆ ಮಾಡಿದ್ರು. ಅಂದರೆ ತನಿಖೆ ಅಂದರೆ ಅದರ ಅರ್ಥ ಏನು? ಒಂದು ಪ್ರೆಷರ್ ಬಿಲ್ಡಪ್ ಮಾಡಬೇಕು, ಇನ್ನು ಮತ್ತೆ ಆಗಿಬಾರ್ದು ಅಂತ ಹೇಳ್ಬಿಟ್ಟು. ಮೇಲ್ನೋಟಕ್ಕೆ ಏನು ಅನ್ಸುತ್ತೆ ನೋಡಿದವ್ರಿಗೆ, ಇವ್ರಿಗೆ ಆತಂಕ ಇರ್ಬೋದು, ಎಲ್ಲಾದರೂ ಅಗದಾಗ ಮೂಳೆ ಸಿಕ್ಬಿಟ್ರೆ ಆತಂಕ ಇದೆಯಾ ಇವ್ರಿಗೆ ಅಂತ ಅನ್ಸುತ್ತೆ. ಸೊ ಒಟ್ಟಾರೆಯಾಗಿ ಇವರು ಸುಮ್ಮನೆ ಇದ್ದರೆ ಏನಾಗ್ತಾ ಇತ್ತು? ಸುಮ್ಮನೆ ಇದ್ದರೆ ತನಿಖೆ ಕರೆಕ್ಟಾಗಿ ಆಗ್ತಾ ಇತ್ತು. ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ಗೋಜಲಗಳು ಆಗ್ತಿರ್ಲಿಲ್ಲ. ತನಿಖೆ ಕರೆಕ್ಟ್ ಆದಾಗ ಅಲ್ಲೇನೂ ಆಗಿಲ್ಲ ಅಂತ ಬಂದರೆ ಯಾರಿಗೆ ಲಾಭ? ಆಗ ಧರ್ಮಸ್ಥಳದ ಬಗ್ಗೆ ಏನು ಮಾತಾಡ್ತಾರೆ ಕಂಪ್ಲೀಟಾಗಿ ನಿಂತೋಗುತ್ತೆ, ಕಳಂಕ ಕಳೆದೋಗುತ್ತೆ. ತನಿಖೆನೇ ಆಗಕ್ಕೆ ಬಿಡದೆ ಹೋದರೆ ಕಳಂಕ ಕಳೆಯೋದು ಈಸಿ ಇಲ್ಲ, ಇದು ವಾಸ್ತವ. ಮತ್ತು ಈಗ ಫೈನಲ್ ಆಗಿ ಈಗ ಆಗಬೇಕಾಗಿರೋದು ಏನು ಅಂತಂದರೆ, ಈಗ ಕೆಲವು ಮಾಧ್ಯಮಗಳು ನೀವೇ ಗಮನಿಸಿದಂಗೆ ಷಡ್ಯಂತ್ರ ಬಯಲಾಗೋಯ್ತು ಅನ್ನೋ ಥರ ಇದು ಮಾಡ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಆಗಬೇಕಾಗಿರೋದು ಸುಜಾತಾ ಭಟ್ದು ಕಂಪ್ಲೀಟ್ ಸುಳ್ಳು ಅಂತಲೇ ಅನ್ಕೊಂಬಿಡೋಣ ಫಾರ್ ಎ ಮೊಮೆಂಟ್. ಸುಜಾತಾ ಭಟ್ ಹೇಳಿರೋದು ಸುಳ್ಳು ಅಂತಲೇ ಅನ್ಕೊಂಬಿಡೋಣ ಫಾರ್ ಎ ಮೊಮೆಂಟ್. ಅವರಿಂದ ಯಾರೋ ಇದ್ದಾರೆ ಅಂತಲೇ ಅನ್ಕೊಂಬಿಡೋಣ. ಅದಕ್ಕೆ ಸುಜಾತಾ ಭಟ್ ಮೇಲೆ ಕ್ರಮ ತಗೋಬೇಕು. ಸುಳ್ಳು ಹೇಳಿದರೆ ತನಿಖೆ ಮಾಡಿ, ಅವರಿಂದ ಯಾರಾದರೂ ಇದ್ದರೆ ಸುಳ್ಳು ಹೇಳಿಸ್ಲಿಕ್ಕೆ ಅವ್ರ ಮೇಲೂ ಕ್ರಮ ತಗೋಬೇಕು. ಆದರೆ ಇವ್ರು ಸುಳ್ಳು ಹೇಳ್ಬಿಟ್ಟಿದ್ರೆ, ಇಫ್ ಅಟ್ ಆಲ್ ಸುಳ್ಳು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ, ಅವರಿಂದ ಯಾರೋ ಇದ್ರು ಅನ್ನೋ ಕಾರಣಕ್ಕೆ ಇಡೀ ಧರ್ಮಸ್ಥಳದ ಪ್ರಕರಣವನ್ನೇ ಡೈಲ್ಯೂಟ್ ಮಾಡೋದಿದೆಯಲ್ಲ, ಅದು ಆಗಬಾರ್ದು. ಸೌಜನ್ಯ ಪ್ರಕರಣ, ಪದ್ಮಲತಾ ಪ್ರಕರಣ, ಯಮುನಾ ನಾರಾಯಣ್, ಮತ್ತು ಅವತ್ತು ಸಿಕ್ಕಿದ್ದ ಶವವನ್ನು, ಅದು ಕೊಲೆಯಾಗಿದೆ ಅಂತ ಸಿಕ್ಕಿದ್ನ ಅವತ್ತೇ ದಫನ್ ಮಾಡಿಸೋದಿರ್ಬೋದು, ಇನ್ನೇನು ಕೆಲವು ದೂರದಾರರು ಬಂದರೆ ಅದು ಪ್ರಾಪರ್ ತನಿಖೆ ಆಗಲೇಬೇಕು, ಸತ್ಯ ಈಚೆ ಬರಬೇಕು. ಸರ್, ಇಷ್ಟೊತ್ತು ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿ ಸುಜಾತಾ ಭಟ್ ಪ್ರಕರಣವನ್ನ ನಾವು ಯಾವ ರೀತಿ ನೋಡಬೇಕು ಅಥವಾ ಮಾಧ್ಯಮಗಳು ಯಾವ ರೀತಿ ನೋಡಬಹುದಿತ್ತು, ಇನ್ನು ಮುಂದೆ ಯಾವ ರೀತಿ ನೋಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರಿಗೂ ಸಹ ಒಂದಿಷ್ಟು ಗೊಂದಲಗಳ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.